ಸೌಮ್ಯ ಬಡಿಗೇರ್ ಅವರಿಗೆ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಮುಂದಿನ ಅಂಗ ಸ್ವಾಗತ ಮತ್ತು ಪರಿಚಯ. ನಮ್ಮ ಪ್ರೆಸ್ ಕ್ಲಬ್ ಖಜಾಂಚಿಗಳಾಗಿರ್ತಕ್ಕಂಥ ಈರಣ್ಣ ಬಡಿಗೇರ್ ಅವರು ನಡೆಸಿಕೊಡ್ಬೇಕೆಂದು ಕೇಳ್ಕೊತಾ ಇದ್ದೇನೆ. ಪ್ರೆಸ್ ಕ್ಲಬ್ ರಾಮದುರ್ಗ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪತ್ರಿಕಾ ದಿನಾಚರಣೆಯನ್ನು ಆಚರಿಸುತ್ತಿದ್ದು, ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಈ ಪ್ರೆಸ್ ಕ್ಲಬ್ದ ಪತ್ರಿಕಾ ದಿನಾಚರಣೆಯಿಂದ ಈ ವರ್ಷದ ಉದ್ಘಾಟನೆಯನ್ನು ನೆರವೇರಿಸಲು ಆಗಮಿಸಿರುವಂತಹ ರಾಮದುರ್ಗ ತಾಲೂಕಿನ ತಹಸೀಲ್ದಾರರಾಗಿರುವ ಶ್ರೀ ಪ್ರಕಾಶ್ ಗಾಯಕವಾಡ್ ಅವರನ್ನು ನಾನು ಪ್ರೆಸ್ ಕ್ಲಬ್ ಪರವಾಗಿ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರ ಪರವಾಗಿ ರವಿ ಸುಭಾಷ್ ಅವರನ್ನು ನಾನು ತಮ್ಮೆಲ್ಲ ಅರ್ಪಣೆ ಮಾಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳು. ಈ ಕಾರ್ಯಕ್ರಮಕ್ಕೆ ಅತಿಥಿ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ನಮಗೆ ಈ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲು ಸ್ಥಳಾವಕಾಶ ನೀಡಿ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ರಾಮದುರ್ಗ ತಾಲೂಕಿನ ಮೋಸ್ಟ್ಲಿ ನಾವು ರಾಮದುರ್ಗದವರು ಇರೋದ್ರಿಂದ ಅವರು ಬಿಟ್ಟು ಇಬ್ಬರು ಅತಿಥಿ ಉಪನ್ಯಾಸಕರ ಪರಿಚಯವನ್ನು ಸಂಕ್ಷಿಪ್ತವಾಗಿ ಹೇಳಲು ಇಷ್ಟಪಡುತ್ತೇನೆ. ಮೊದಲನೇದಾಗಿ ಮಲ್ಲಿಕಾರ್ಜುನ್ ಸಿದ್ದಣ್ಣವರ್ ಕನ್ನಡಪ್ರಭ ಪತ್ರಿಕೆಯ ಹುಬ್ಬಳ್ಳಿಯ ಸ್ಥಾನಿಕ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಅವರು ಕಳೆದ 30 ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಕಾರ್ಯ ಮಾಡುತ್ತಿದ್ದಾರೆ. ಮಲ್ಲಿಕಾರ್ಜುನ್ ಸಿದ್ದಣ್ಣವರು ಸಣ್ಣ ಪತ್ರಿಕೆಗಳಿಂದ ಹಿಡಿದು ಇಂದು ಒಂದು ರಾಜ್ಯ ಮಟ್ಟದ ಪತ್ರಿಕೆಯ ಮಹತ್ವದ ಜವಾಬ್ದಾರಿಯನ್ನು ಹೊತ್ತು ಕಾರ್ಯನಿರ್ವಹಿಸುತ್ತಿದ್ದು, ಅಂಥವರು ಇಂದು ನಮಗೆ ಮಾರ್ಗದರ್ಶನ ನೀಡಲು ಆಗಮಿಸಿದ್ದು ನಮ್ಮೆಲ್ಲರೂ ಶ್ರೇಯ ಅಂತ ಹೇಳಿ ಅವರನ್ನು ಮತ್ತೊಮ್ಮೆ ಸ್ವಾಗತಿಸಿ ಅವರ ಸಂಕ್ಷಿಪ್ತ ಪರಿಚಯವನ್ನು ಮುಗಿಸುತ್ತಾರೆ. ಶ್ರೀಯುತರು 20 ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಮತ್ತು ಅವರಿಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸೇರಿದಂತೆ ವಿವಿಧ 30 ಪ್ರಶಸ್ತಿಗಳನ್ನು ಕೂಡ ಅವರು ಮುಡಿಗೇರಿಸಿಕೊಂಡಿದ್ದು, ಅಂಥವರ ಮಾರ್ಗದರ್ಶನ ನಮಗೆ ಸಿಗುತ್ತಿರುವುದು ನಮ್ಮೆಲ್ಲರ ಶ್ರೇಯ ಅಂತ ಮತ್ತೊಮ್ಮೆ ಅವರನ್ನು ಸ್ವಾಗತಿಸಿ ಅವರ ಸಂಕ್ಷಿಪ್ತ ಪರಿಚಯವನ್ನು ಮುಗಿಸುತ್ತೇನೆ. ಇನ್ನು ನಮಗೆ ಈ ಕಾರ್ಯಕ್ರಮಕ್ಕೆ ಇನ್ನೊಬ್ಬರ ಅತಿಥಿ ಉಪನ್ಯಾಸಕರ ಆಗಮಿಸಿರುವಂತಹ ಡಾಕ್ಟರ್ ಬಸವ ಭೀವೇಂಗಡರ್ ಇವರು ಇಲ್ಲೇ ನಮ್ಮ ಪಕ್ಕದ ಸವದತ್ತಿ ತಾಲೂಕಿನ ಮನವಳ್ಳಿಯವರು. ಶ್ರೀಯುತರು 1964 ಜುಲೈ 12ರಂದು ಮನವಳ್ಳಿಯಲ್ಲಿ ಜನಿಸಿದ್ದು, ಇವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA ಇಂಗ್ಲಿಷ್ ಪದವಿ ಪಡೆದು ಮತ್ತು ಹಂಪಿ ವಿಶ್ವವಿದ್ಯಾಲಯದಿಂದ ಬೇಂದ್ರೆ ಕಾವ್ಯದ ಮೇಲೆ PhD ಪದವಿಯನ್ನು ಪಡೆದಿದ್ದಾರೆ. ಇವರು ಆಕಾಶವಾಣಿ ಧಾರವಾಡದ ನಿಲಯ ನಿರ್ದೇಶಕರಾಗಿ ನಿವೃತ್ತಿ ಹೊಂದಿದ್ದು, ಶ್ರೀಯುತರು ಅಭಿನವ ಪ್ರಕಾಶನ, ವಸಂತ ಪ್ರಕಾಶನ, ಕನ್ನಡ ಸಾಹಿತ್ಯ ಪರಿಷತ್ತು, ಬಸವರಾಜ ಕಟ್ಟಿಮನಿ ಟ್ರಸ್ಟ್ ಮುಂತಾದ ಸಂಸ್ಥೆಗಳಿಂದ ಕೆಲವು ಕೃತಿಗಳು ಪ್ರಕಟಣೆಗೊಂಡಿವೆ. ಇವರ ಸಂಕ್ಷಿಪ್ತ ಪರಿಚಯವನ್ನು ಇಷ್ಟು ಹೇಳಿ ಮುಗಿಸುತ್ತೇನೆ. ಕ್ಲಬ್ ರಾಮದುರ್ಗ ದೇವರಿಗೆ ತಾವು ಹಮ್ಮಿಕೊಂಡಿರುವ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಬೇಕಾಗಿತ್ತು. ಸರ್ಕಾರದ ಮಟ್ಟದಲ್ಲಿ ಕೆಲಸ ಕಾರ್ಯಗಳು ಹಾಗೂ ಸಚಿವ ಸಂಪುಟದ ವಿಸ್ತರಣೆ ಇರುವ ಕಾರಣದಿಂದ ಸಭೆಗೆ ಆಗಮಿಸಲು ಆಗಲಿಲ್ಲ, ಕ್ಷಮೆ ಇರಲಿ ಎಂದು ವಿನಂತಿಸುವೆ. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, 4ನೇ ಅಂಗವೇ ಪತ್ರಿಕಾ ರಂಗ ಮಾಧ್ಯಮ ಎಂದು ಹೇಳಬಹುದು. 3 ಅಂಗಗಳು ಮಾಡುವ ವಾಸ್ತವ ಅಂಶಗಳನ್ನು ಸಮಾಜಕ್ಕೆ ತಿಳಿಸುವ ಪ್ರಮುಖ ಕೆಲಸ ಮಾಡುತ್ತೇವೆ. ಸಮಾಜ ಸುಧಾರಣೆಗೆ ಪತ್ರಕರ್ತರು ಸಲ್ಲಿಸುತ್ತಿರುವ ಸೇವೆ ಅಪಾರ. ತಾಂತ್ರಿಕತೆ ಬೆಳೆದಂತೆ ಹೊಸ ಹೊಸ ಆವಿಷ್ಕಾರದಿಂದ ಮಾಧ್ಯಮಗಳು ಎಂದು ಬೆಳೆದು ನಿಂತಿವೆ. ತಪ್ಪು ಸರಿಗಳನ್ನು ಬರವಣಿಗೆ ಮುಖಾಂತರ ತಿಳಿಸುತ್ತಾ ಸಮಾಜದ ಅಭಿವೃದ್ಧಿಗೆ ಇವರು ಸಹ ನಮ್ಮ ಜೊತೆಗೆ ಕೈಜೋಡಿಸಿದ್ದಾರೆ. ಸಂಘದ ಸದಸ್ಯರೊಂದಿಗೆ ಸದಾಕಾಲ ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂದು ತಿಳಿಸಲು ಬಯಸುತ್ತೇನೆ. ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದ್ದಾರೆ. ಇವರಿಗೂ ಕೂಡ ಪ್ರೆಸ್ ಕ್ಲಬ್ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಇನ್ನೊಮ್ಮೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರಿ ತಮ್ಮೆಲ್ಲರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಇಂದು ಬೆಂಬಳಗಿ ಮಹಾವಿದ್ಯಾಲಯದಲ್ಲಿ ಪ್ರೆಸ್ ಕ್ಲಬ್ ರಾಮದುರ್ಗ್ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ಇವು ನಮ್ಮ ಕರ್ನಾಟಕದಲ್ಲಿ ಮೊದಲ ಕನ್ನಡ ದಿನಪತ್ರಿಕೆಯಾಗಿರ್ತಕ್ಕಂಥ ಮಂಗಳೂರು ಸಮಾಚಾರ ಅಂತಕ್ಕಂಥ ಆ ಪತ್ರಿಕೆ ಯಾವಾಗ ಸ್ಥಾಪನೆ ಆಯಿತು ಅಂದರೆ, ಈ ಪತ್ರಿಕೆಯನ್ನು ಪ್ರಾರಂಭಗೊಳಿಸಿದವರು ಪ್ರಾರಂಭದಲ್ಲಿ ಕರ್ನಾಟಕದಲ್ಲಿ ಜರ್ಮನ್ ಮೂಲದ ಬಾಸೆಲ್ ಮಿಷನ್ ರೆವರೆಂಟ್ ಫೆಡ್ರಿಕ್ ಮೋಗ್ಲಿಂಗ್ ಅವರು ಇದನ್ನು 1883
ಜುಲೈ 1ರಂದು ಕರ್ನಾಟಕದಲ್ಲಿ ಮಂಗಳೂರು ಸಮಾಚಾರ ಅಂತಕ್ಕಂಥ ಒಂದು ಕನ್ನಡ ಪತ್ರಿಕೆಯನ್ನು ಪ್ರಾರಂಭಗೊಳಿಸಿದ್ರಲ್ಲ, ಅದರ ಒಂದು ಸವಿ ನೆನಪಿಗಾಗಿ ನಾವು ಇಂದು ನಮ್ಮ ರಾಜ್ಯಾದ್ಯಂತ ಜುಲೈ 1ರ ನಂತರದಲ್ಲಿ 1 ತಿಂಗಳವರೆಗೆ ಪತ್ರಿಕಾ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. 1966ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ PCI ಆ ಸ್ಥಾಪನೆಯ ನಿಮಿತ್ತವಾಗಿ ನವೆಂಬರ್ 16ರಂದು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯನ್ನಾಗಿ ಭಾರತದ ದೇಶಾದ್ಯಂತ ನಾವು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಪತ್ರಿಕೆ ಅಂತಕ್ಕಂಥದ್ದು ಕೇವಲ ಸುದ್ದಿ ಬಿತ್ತರಿಸುವುದಕ್ಕಷ್ಟೇ ಸೀಮಿತ ಆಗಿರಲಿಲ್ಲ. ಪ್ರಾರಂಭಿಕ ಹಂತದಲ್ಲಿ ಪತ್ರಿಕೆಗಳು ಪ್ರಾರಂಭಗೊಂಡ ನಂತರ ಭಾರತ ದೇಶಕ್ಕೆ ಸ್ವತಂತ್ರ ದೊರಕಿಸಿ ಕೊಡುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರ್ತಕ್ಕಂಥವು ಕನ್ನಡ ದಿನಪತ್ರಿಕೆಗಳು. ಅದರ ಜೊತೆಗೆ ಆಂಗ್ಲದ ದಿನಪತ್ರಿಕೆಗಳು ಇರಬಹುದು. ಆದರೆ ನಾವು ಕರ್ನಾಟಕದಲ್ಲಿ ಹೇಳುವುದಾದರೆ ಅದು ನಮ್ಮ ಕನ್ನಡದ ದಿನಪತ್ರಿಕೆಗಳೇನಿದ್ದಾವೆ ಅವೆಲ್ಲವೂ ಕೂಡ ಭಾರತದ ಸ್ವತಂತ್ರ ಹೋರಾಟಕ್ಕಾಗಿ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಪತ್ರಿಕೆಗಳು ಮಾಡಿಕೊಂಡು ಬಂದಿದ್ದಾರೆ. ಅದರ ಒಂದು ಸವಿನೆನಪಿಗಾಗಿ ನಾವು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರೆಸ್ ಕ್ಲಬ್ ರಾಮದುರ್ಗದ ವತಿಯಿಂದ ನಾವು ಪ್ರತಿ ವರ್ಷವೂ ಈ ಪತ್ರಿಕಾ ದಿನಾಚರಣೆಯನ್ನು ನಾವು ವಿಶಿಷ್ಟವಾಗಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಈ ಕಾರ್ಯಕ್ರಮದ ಮೂಲಕ ಆರೋಗ್ಯ ಶಿಬಿರ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಸಾಹಿತ್ಯಿಕ ಕಾರ್ಯಕ್ರಮಗಳಿರ್ಬೋದು, ರಚನಾತ್ಮಕ ಸಾಮಾಜಿಕ ಉಪಯುಕ್ತ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮ ಒಂದು ಸಂಘಟನೆಯ ಮೂಲಕ ಪ್ರೆಸ್ ಕ್ಲಬ್ ಮೂಲಕ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಇದು ಕೂಡ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ಈ ವರ್ಷ ನಾವು ಕರೆಸಿದ್ದೇವೆ. ಅವರ ಒಂದು ಕೊಡ್ತಕ್ಕಂಥ ಮಾಹಿತಿಯನ್ನು ತಾವೆಲ್ಲರೂ ಪಡ್ಕೊರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಪ್ರಾಸ್ತಾವಿಕ ಮಾತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಚಪ್ಪಾಳೆಯೊಂದಿಗೆ ಉದ್ಘಾಟನೆಗೆ ನಾವೆಲ್ಲರೂ ಪ್ರೇರಣೆಯನ್ನು ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಸಸಿಗೆ ನೀರು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರವಿ ಸದಾಶಿವನವರವರೇ, ಮಲ್ಲಿಕಾರ್ಜುನ್ ಸಿದ್ದಣ್ಣವರವರೇ, ಬಸು ಬೇರ್ಗಿಡದವರೇ, ನಮ್ಮ ರಾಮದುರ್ಗಿನ ಡಿವೈಎಸ್ಪಿ ಆದಂಥ ಚಿದಂಬರಂ ಮಡವಾಳವರೇ, ವಿಜಯ್ ಶೆಟ್ಟಿ ಅವರೇ, ಈ ವಿದ್ಯಾಪ್ರಸಾರಕ ಸಮಿತಿ ಅಧ್ಯಕ್ಷರಾದಂಥ ರಾಮದುರ್ಗಿನ ಸಮಸ್ತ ಪತ್ರಿಕಾ ಮಿತ್ರರೇ, ಪತ್ರಿಕಾ ದಿನಾಚರಣೆ ಪ್ರೆಸ್ ಕ್ಲಬ್ ರಾಮದುರ್ಗ ವತಿಯಿಂದ ಆಚರಣೆ ಮಾಡಬೇಕು. ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರು ಬರ್ತಾ ಇದ್ದಾರೆ, ನೀವು ಬನ್ನಿ ಅಂತ ಹೇಳಿ ನಮ್ಮ ರಾಮದುರ್ಗಿನ ಪ್ರೆಸ್ ಕ್ಲಬ್ನವರು ಎಲ್ಲರೂ ನಾನು ಕೇಳಿದಾಗ ನಾನು ಖುಷಿಯಿಂದ ಇವತ್ತು ಹಾಲಿಡೇ ಆದರೂ ಬರ್ತೇನೆ ಅಂತ ಹೇಳಿ ಇವತ್ತು ನನ್ನ ಏನಿಲ್ಲಿ ಕರೆಸಿದ್ದೀರಿ. ಮತ್ತೊಮ್ಮೆ ಪ್ರೆಸ್ ಕ್ಲಬ್ನವ್ರಿಗೆ ಮತ್ತು ಇದಕ್ಕೆ ಸಂಪರ್ಕಂತ ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಪತ್ರಿಕೆಗಳು MLA ಸರ್ ತಮ್ಮ ಸಂದೇಶದಲ್ಲಿ ತಿಳಿಸಿದ ಹಾಗೆ ನಮ್ಮ 3 ಅಂಗಗಳನ್ನು ಬಿಟ್ಟು ಅತ್ಯಂತ ಪ್ರಮುಖವಾದ ಒಂದು ಅಂಗ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲಿಕ್ಕೆ, ಸಮಾಜದಲ್ಲಿ ಆಗ್ತಕ್ಕಂಥ ಘಟನೆಗಳನ್ನು ವರದಿ ಮಾಡ್ತಾ ಸಮಾಜವನ್ನು ಮತ್ತು ನಮ್ಮ ನಡವಳಿಕೆಗಳನ್ನು ತಿದ್ದು ನಿಟ್ಟಿನಲ್ಲಿ ಪತ್ರಿಕೆಗಳು ಮತ್ತು ನಮ್ಮ ಇತ್ತೀಚಿನ ಏನು ಮಾಧ್ಯಮ ಇದೆ ಅದರ ಮೂಲಕ ಒಂದು ಜಾಗೃತಿ ಮೂಡಿಸುವಂಥ ಕೆಲಸನ ಪತ್ರಿಕೆಗಳು ಸ್ವತಂತ್ರ ಪೂರ್ವದಿಂದ ಹಿಡಿದು ಇವತ್ತಿನವರೆಗೂ ಮಾಡ್ಕೊಂಡು ಬಂದಿದ್ದಾವೆ. ತಾವೆಲ್ಲ ಮುಂದೆ ವರದಿಗಾರರಾಗೋರು, ಬೇರೆ ಬೇರೆ ಮಾಧ್ಯಮಗಳಲ್ಲಿ ತಾವು ತೊಡಗಿಸ್ಕೊತೀರಿ. ಪರ್ಸನಲ್ ಆಗಿ ಅಂತಂದರೆ ನಾವು ಜಾಸ್ತಿ ನ್ಯೂಸ್ ಪೇಪರ್ನಲ್ಲೇ, TV ಚಾನೆಲ್ಗಳಲ್ಲೇ
ಕೆಟ್ಟ ಸುದ್ದಿಗಳನ್ನು ವೈಭವೀಕರಿಸೋದನ್ನು ನೋಡ್ತೀವಿ. ಸೊ ಅದು ಸ್ವಲ್ಪ ಕಡಿಮೆ ಆಗಬೇಕು. ಒಳ್ಳೆಯದ್ರ ಬಗ್ಗೆ, ಒಳ್ಳೆಯವ್ರ ಬಗ್ಗೆ, ಒಳ್ಳೆಯದೇನು ನಡೀತಾ ಇದೆ, ಒಳ್ಳೆಯವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹ ಪತ್ರಿಕೆಗಳಲ್ಲಿ ಸಾಕಷ್ಟು ವರದಿ ಆಗಬೇಕು. ಮಾಧ್ಯಮಗಳಲ್ಲಿ ಸಹ ಅಂಥ ಕಾರ್ಯಕ್ರಮಗಳು ಪ್ರಸಾರ ಆಗಬೇಕು. ಅದನ್ನು ನೋಡಿ ಎಲ್ಲರೂ ಅದರಿಂದ ಪ್ರಯೋಜನ ಪಡಿಬೇಕು, ಅದರಿಂದ ಪ್ರೇರಿತರಾಗಬೇಕು. ಈ ಟಿವಿ ಚಾನೆಲ್ಗಳಲ್ಲಿ ಬರೀ ಕೆಟ್ಟ ಸುದ್ದಿನೇ ಬರೋದ್ರಿಂದ ಕೆಲವೊಂದ್ಸಲ ಬೇಸತ್ತು ಭಾಳ ಮಂದಿ ಟಿವಿನೇ ಬಂದ್ ಮಾಡಿಬಿಡ್ತಾರೆ. ಇದೇನಪ್ಪ ಬರೀ ಬೆಳಗ್ಗೆ ಹಿಂಗೆ ಹೇಳ್ತಾರೆ ಅಂತೇಳಿ. ಸೊ ಅದಕ್ಕಾಗಿ ನನ್ನದು ರಿಕ್ವೆಸ್ಟು, ತಾವು ಏನು ಮುಂದೆ ಪತ್ರಿಕೆಗಳಲ್ಲಿ ಬರ್ತೀರಿ, ಮಾಧ್ಯಮಗಳಲ್ಲಿ ಬರ್ತೀರಿ, ತಾವು ಇದಕ್ಕೆ ಒತ್ತು ಕೊಟ್ಟು ಸಮಾಜವನ್ನು ಇನ್ನೂ ಒಳ್ಳೆಯ ಪಥದಲ್ಲಿ ಮುನ್ನಡೆಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀರಿ ಅಂತ ಆಶಾ ವ್ಯಕ್ತಪಡಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಆದಂಥ ರವಿ ಸದಾಶಿವ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿ ಗೌರವದಿಂದ ಉದ್ಘಾಟನೆ ತಹಸೀಲ್ದಾರ್ ಸಾಹೇಬರು ಪ್ರಕಾಶ್ ಗಾಯಕ್ವಾಡ್ ಅವರು, ಡಿವೈಸಿ ಸಾಹೇಬ್ ಅಂತ ಸಿದ್ದಮ್ಮ ಬಡಿವಾಳ್ ಸಾಹೇಬರು, ವಿಜಯ್ ಶೆಟ್ಟಿ ಅವರು, ಈ ಸಂಸ್ಥೆಯ ಅಧ್ಯಕ್ಷರು ಆದಂಥ ಪ್ರೊಫೆಸರ್ SS ಸುಲ್ತಾನ್ಪುರ ಅವರು, ಗುರುಲಿಂಗ ಮುನ್ವಳ್ಳಿ ಅವರು, ಈರಣ್ಣ ಗುಡ್ಡಾಗಳು ಅವರು, ರವಿ ಸದಾಶಿವ ಅವರು, ನನ್ನ ಜೊತೆ ಧಾರವಾಡದಿಂದ ಬಂದಂಥ ಹಿರಿಯರು, ಕೇಳುವ ಮಾಧ್ಯಮದಲ್ಲಿ 30 ವರ್ಷ ಸೇವೆಯನ್ನು ಸಲ್ಲಿಸಿ ಈ ನಾಡಿಗೆ ಅಮೋಘ ಕೊಡುಗೆಯನ್ನು ನೀಡಿದಂಥ ಪಶು ಬೇವಿನವರು, ಇಲ್ಲಿ ಸೇರಿರುವ ಯಾವತ್ತು ರಾಮದುರ್ಗದ ಬಂಧುಗಳೇ, ಬಹುಶಃ ಇದು B.Ed ಕಾಲೇಜು ಅಂತ ಕಾಣಿಸುತ್ತೆ. ಇಡೀ ದೇಶದಲ್ಲಿ 90% ಕೊಟ್ಟಿದ್ದಾರೆ ಮಹಿಳೆಯರಿಗೆ. ಕಂಗ್ರ್ಯಾಚುಲೇಷನ್. ಈ ಸಂಸ್ಥೆಗೆ ಕಂಗ್ರ್ಯಾಚ್ ಮಾಡಬೇಕಾಗುತ್ತೆ. ಎಲ್ಲರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಒಂದೆರಡು ಮಾತುಗಳನ್ನು ತಮ್ಮ ಜೊತೆ ಹಂಚ್ಕೋಬೇಕಂತ ಗೆಳೆಯರು ಪತ್ರಿಕಾ ದಿನಾಚರಣೆ ಯಾಕಾಗಿ ಆಚರಿಸ್ತೀವಿ, ಯಾರಿಂದ ಆರಂಭ ಆಯಿತು ಅನ್ನೋದನ್ನು ಹಿಸ್ಟ್ರಿ ಹೇಳಿದ್ದಾರೆ. ನಾವು ಯಾಕೆ ಮಾಡಬೇಕು ಅನ್ನೋದನ್ನು ನಾನು, ನೀವೆಲ್ಲ ಶಿಕ್ಷಕ ದಿನಾಚರಣೆಯನ್ನು ಮುಂದೆ ನೀವು ಭಾವಿ ಶಿಕ್ಷಕ ದಿನಾಚರಣೆ ಆಚರಣೆ ಮಾಡ್ತೀರಿ. ಅದಕ್ಕೆ ಯಾಕೆ ಮಾಡಬೇಕು ಅನ್ನೋ ಕುರಿತಂತೆ ಎಲ್ಲರಿಗೂ ಗೊತ್ತಿರುತ್ತೆ. ವಿದ್ಯೆ ಬುದ್ಧಿಯನ್ನು ಕಲಿಸಿ ಬೆಳೆಸುವ 2ನೇ ತಾಯಿ ತಂದೆಯಾದಂಥ ಶಿಕ್ಷಕರೇ ನಮಗೆ ದೇವರು ಅಂತೇಳಿ ನಾವು ಶಿಕ್ಷಕ ದಿನಾಚರಣೆ ಮಾಡ್ತೀವಿ, ಮಕ್ಕಳ ದಿನಾಚರಣೆ ಮಾಡ್ತೀವಿ, ಮಹಿಳಾ ದಿನಾಚರಣೆ ಮಾಡ್ತೀವಿ. ಹಂಗೆ ದಿನಾಚರಣೆಗಳು 365 ದಿನಾಚರಣೆಗಳು ಆಗಿವೆ. ಇದ್ರ ಮಧ್ಯೆ ಈ ಪತ್ರಿಕಾ ದಿನಾಚರಣೆ ಅಂದ್ರೆ ಏನಿದು, ಏನಂಗಂದ್ರೆ ಯಾರವರು ಏನು ಸಿಗ್ತಾರ, ಏನು ಕೆಲಸ ಮಾಡ್ತಾರೆ? ಸಾಹೇಬರು ಹೇಳಿದ್ರು, ಸಂವಿಧಾನದ 4ನೇ ಅಂಗವಾಗಿ, ಪ್ರಜಾಪ್ರಭುತ್ವದ 4ನೇ ಅಂಗವಾಗಿ ಮಾಧ್ಯಮ ರಂಗವಿದೆ. ಪೊಲೀಸ್ ಇಲಾಖೆಗೆ ಕಾಕಿ ಬಟ್ಟೆ ಕೊಟ್ಟಿದ್ದಾರೆ, ಕೋರ್ಟಿಗೆ ಕರೆ ಬಟ್ಟೆ ಕೊಟ್ಟಿದ್ದಾರೆ, ರಾಜಕೀಯ ರಂಗಕ್ಕೆ ವೈಟ್ ಡ್ರೆಸ್ ಕೊಟ್ಟಿದ್ದಾರೆ. ನಮ್ಗೆ ಯಾವ ಡ್ರೆಸ್ಸೂ ಇಲ್ಲ, ಅಡ್ರೆಸ್ಸೂ ಇಲ್ಲ. ತಹಸೀಲ್ದಾರ್ ಹುಡ್ಕೊಂಡು ಹೋಗ್ಬೇಕಾದ್ರೆ ತಹಸೀಲ್ದಾರ್ ಕಚೇರಿಗೆ ಹೋಗಿ ಸಿಗ್ತಾರ. ಪತ್ರಕರ್ತ ಹುಡ್ಕೊಂಡ್ರೆ ಎಲ್ಲಿ ಸಿಗ್ತಾರೆ? ಯಾವುದೋ ಸ್ಲಮ್ನಾಗಿರ್ತಾರೆ. ಸಣ್ಣ ಮಣಿ, ಜೋಪಡಿ, ಮುರುಕ್ ಬೈಕು, ಹರಿಕ್ ಚಪ್ಪಲಿ. ಮತ್ತೆ ಎಷ್ಟು ಮಂದಿ ಇರ್ತಾರ? ಹಬ್ಬ ಅಂದ್ರೆ 7 ಬರ 8 ಮಂದಿ. ಏನು ಕೆಲಸ ಮಾಡ್ತಾರ? ಪೇಪರ್ನಾಗ ಏನೋ ಬರೀತಾರ. ಗಂಧದ ಗುಡಿ ಸಿನಿಮಾದೊಳಗೆ ಡಾಕ್ಟರ್ ರಾಜ್ಕುಮಾರ್ ನಾವು ಆಡುವ ನಡುವೆ ಗಂಧದ ಗುಡಿ ಅಂತ ಹಾಡ್ಕೊಂತ ಬರ್ತಾನೆ. ನಾವೆಲ್ಲ ಏನಂದೀವಿ, ಅನ್ನೋ ಎಷ್ಟು ಚಂದ ಹಾಡಿದ್ರು. ಹಿಂದೆ ಹಾಡಿದ PB ಶ್ರೀನಿವಾಸ, ಹಿಂದೆ ಹಾಡಿದ್ರೆ ಯಾರು? PB ಶ್ರೀನಿವಾಸ. ಹಾಗೆ ನಾವು ಹಿನ್ನೆಲೆ ಗಾಯ, ಮಾಧ್ಯಮದವರು ಹಿನ್ನೆಲೆ ಗಾಯ. ಸಮಾಜದಲ್ಲಿ ನಾವು ಕಾಣಿಸ್ಕೊಳ್ಳೋದು ಭಾಳ ಕಡಿಮೆ.
ಆದರೆ ಇಡೀ ಸಮಾಜಕ್ಕೆ ಕನ್ನಡಿ ಹಿಡುವುದು ನಾವೇ. ತಹಸೀಲ್ದಾರ್ ಸಾಹೇಬರು ಒಳ್ಳೆ ಕೆಲಸಗಳನ್ನು ಮಾಡಿದ್ರು ನೋಡಿ, ಇಂಥ ಒಬ್ಬ ದಕ್ಷ ಅಧಿಕಾರಿಗಳು ಬಂದಿದ್ದಾರೆ, ಜನತೆಯ ಕಂಬನಿಯನ್ನು ವಹಿಸ್ತಾರೆ, ಜನತೆಯ ಆಗುಹೋಗುಗಳಿಗೆ ಆಶ್ರಯ ಆಗ್ತಾರೆ, ಸರ್ಕಾರ ಸೌಲಭ್ಯಗಳನ್ನು ತಕ್ಷಣ ಕೊಡ್ತಾರೆ, ಅರ್ಜಿ ಹಿಡ್ಕೊಂಡು ಬಂದವನಿಗೆ 3 ದಿನದಲ್ಲಿ ಕೆಲಸ ಮಾಡಿಕೊಡ್ತಾರೆ. ದೇವರಂತ ಮನುಷ್ಯ. DSP ಸಾಹೇಬರಿದ್ದಾರೆ ನೋಡ್ರಿ, ಇಲ್ಲಿಗೆ ಅವ್ರು ಬಂದ ಬಳಿಕ ಯಾವ ಮನೇಲಿ ಕಳ್ತನ ಆಗಿಲ್ಲ, ಯಾರೂ ದರೋಡೆ ಮಾಡಿ, ಒಂದು ರೇಪ್ ಆಗಿಲ್ಲ, ನೋಡೊಂದು ಕೊಲೆ ಆಗಿಲ್ಲ. ಒಳ್ಳೇದು ಮಾಡೋದು ಹೇಳೋರು ಯಾರು? ನಾವು. ನಿಮ್ಮ ಶಾಸಕರು ಬರಬೇಕಾಗಿತ್ತು, ನಾವು ಭಾಳ ಆತ್ಮೀಯರು ಅವರು. ಅವ್ರು ಒಳ್ಳೆ ಕೆಲಸ ಮಾಡಿದಾಗ ಹೇಳೋರು ಯಾರು? ನಾವು. ಅಲ್ಲಿ ಗುದ್ದಲಿ ಪೂಜೆ ಮಾಡಿದ್ರು, ಇಲ್ಲಿ ಉದ್ಘಾಟನೆ ಮಾಡಿದ್ರು, ನಮ್ಮೂರಿಗೆ ಶಾಲೆ ತಂದರು, ನಮ್ಮೂರು ರಸ್ತೆ ಮಾಡಿಸಿದ್ರು, ನಮ್ಗೆ ಕುಡಿಯೋಕೆ ನೀರು ಕೊಟ್ಟರು. ಆದರೂ ಕೂಡ ನಾವು ಹೇಗೆ ಅಂದರೆ ಊಟದಲ್ಲಿ ಕರಿಬೇವು ಇರ್ತೈತಲ್ಲ, ಅವಲಕ್ಕಿ ತಿಂತೇವೆ, ಉಪ್ಪಿಟ್ಟು ತಿಂತೇವೆ, ಎಲ್ಲ ತಿಂತೀವಿ, ಕರಿಬೇವು ಎಲ್ಲಿ ತೆಗೆದು ತಿಂತೀವಿ, ಹಂಗೆ ತಿನ್ಬೋದ? ಕರಿಬೇವು ಬೇಕದಕ್ಕೆ. ಹಾಗೆ ಮಾಧ್ಯಮದ ಹೊರಗೆ ಇತ್ತು. 15 ರೂಪಾಯಿ ಕೊಟ್ಟು ಅನ್ನಗಳು ಆರಂಭಿ ಹಾಕ್ತಾರೆ, 5 ರೂಪಾಯಿ ಕೊಟ್ಟು ಪೇಪರ್ ಯಾವನು ತಗೊಂಡು. ₹300 ಕೊಟ್ಟು ಲಿಪ್ಸ್ಟಿಕ್ ಭಾಳ ಮಂದಿ ತಗೊಂತಾರೆ. ತಿಂಗಳಿಗೆ ₹300 ಆಗ್ತಕ್ಕಂಥ ಒಂದು ಪೇಪರ್ ಯಾರು ತಗೊಳ್ಳೋದು? ನಿಮ್ಮ ಮನೆಗೆ ನೀರು ಬರಲಿಲ್ಲ ಅಂದ್ರೆ ನಾವೇ, ನಿಮ್ಮ ಮನೆಗೆ ಒಂದು ಗಟ್ರ ಕೆಟ್ಟಂದ್ರೆ ನಾವೇ, ನಿಮ್ಮೂರಿಗೆ ಬಸ್ ಬರಲಿಲ್ಲ ಅಂದ್ರೆ ನಾವೇ, ನಿಮ್ಗೆ ಯಾರು ಕಿರಿಕಿರಿ ಕೊಟ್ರಂದ್ರೆ ನಾವೇ, ನಿಮ್ಮ ಶಾಲೆಗೆ ಶೌಚಾಲಯ ಸರಿ ಇಲ್ಲ ಅಂದ್ರೆ ನಾವೇ. ಆದರೂ ಕರಿಬೇವು ಹೊರಗೆ. ಹಾಗೆ ಆದಾಗ್ಯೂ ಕೂಡ ನಮ್ಮ ಬಗ್ಗೆ ಬರೀತಾರೆ, ನಮ್ಮ ಬಗ್ಗೆ ಚಿಂತನೆ ಮಾಡ್ತಾರೆ, ನಮ್ಮ ಬಗ್ಗೆ ದುಃಖ ಇಟ್ಟುಕೊಂಡು ನೀವು ಇಲ್ಲಿವರೆಗೆ ಬಂದಿದ್ದೀರಿ. ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ನಿಜಕ್ಕೂ ಭಾಳ ಸಂತೋಷ ಆಗ್ತದೆ. ನೀವೆಲ್ಲ ಭಾವಿ ಶಿಕ್ಷಕರಿದ್ದೀರಿ. ಮಾಧ್ಯಮದ ಬಗ್ಗೆ ನೀವು ತಿಳ್ಕೊಬೇಕಂತ ಬಹಳಷ್ಟು ಇದೆ. ಅಂದರೆ ನೀವು ತಿಳ್ಕೊಂಡ್ರೆ ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ನೀವು ತಿಳಿಸ್ತೀರಿ. ಈ ಸಮಾಜ ಸಂಕೀರ್ಣವಾದ ಸಮಾಜ. ಒಬ್ಬರ ಮನೆಯಾಗ ಇಡ್ಲಿ ಮಾಡ್ತಾರೆ, ಇನ್ನೊಬ್ಬರ ಬಗ್ಗೆ ಪಟ್ಟು ಮಾಡ್ತಾರೆ, ಇನ್ನೊಬ್ಬರ ಬಗ್ಗೆ ದೋಸೆ ಮಾಡ್ತಾರೆ, ಇನ್ನೊಬ್ಬರ ಮನೆಯಲ್ಲಿ ಏನೂ ಇರುವುದೇ. ಒಬ್ರು ಕರಗಿದ್ದಾರೆ, ಒಬ್ರು ಬೆಳಗಿದ್ದಾರೆ, ಒಬ್ರು ಎತ್ತರ ಇದ್ದಾರೆ, ಒಬ್ರು ಗಿಡ್ಡಿದ್ದಾರೆ, ಬಾಯಿ ಇದ್ದಾರೆ ಅಂದರೆ ಬಾಯಿ ಇಲ್ಲದವ್ರು ಇದ್ದಾರೆ. ಆದರೂ ಈ ಭೂಮಿಯಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಯಾವಾಗ ಅವಕಾಶ ತಪ್ಪುತ್ತೋ, ನೀನು ಕರಗದಿ ನೀನು ದೂರ ನಿಂದ್ರು, ನೀ ಗಿಡ್ಡದಿ ಕೆಳಗೆ ಕುಂದ್ರು, ನೀನು ಕರಗದಿ ನೀನು ಅನಕ್ಷರಸ್ತೆ ದೂರ ನಿಂದ್ರು, ನೀನು ಆ ಜಾತಿ ಆ ಕಡೆ ನಿಂದ್ರು ಅಂದರೆ ಧ್ವನಿ ಎತ್ತವ್ರು ಯಾರು ಬರ್ತಾರಂತಂದರೆ ನಾವೇ. ಈ ಪ್ರಜಾಪ್ರಭುತ್ವದ ಆಶಯಗಳನ್ನು ಎತ್ತಿ ಹಿಡಿಲಿಕ್ಕೆ ಯಾರಾದರೂ ಒಬ್ಬ ವ್ಯಕ್ತಿ ನಿಮ್ಮ ಬಂಧು ಬರ್ತಾರಂದ್ರೆ ಅವ ಪತ್ರಕರ್ತ ಬರ್ತಾನೆ. ಆ 3 ಅಂಗಗಳನ್ನು ರಚಿಸಿದ ಅಂಬೇಡ್ಕರ್ ಅವರು 3 ಅಂಗ ಸರಿ ನಡೀತಾವೆಲ್ಲ ನೋಡ್ಕೊಂತ ನಿಂದ್ರು ಅಂತ ನಮ್ಮನ್ನು ನಿಂದಿಸಿದ. ಕೆಲವು ಮಂದಿಗೆ ಯಾವ ಒಂದು ಅಧಿಕಾರವೇ ಇಲ್ಲದೆ ಬದುಕ್ತಕ್ಕಂಥ ವ್ಯವಸ್ಥೆ ಇತ್ತು. ನಮ್ಮ ಬ್ರಾಹ್ಮಣ, ಕ್ಷೇತ್ರ, ವೈಶ್ಯ, ಶೂದ್ರ ಅಂತ 4 ವ್ಯವಸ್ಥೆ ಮಾಡಿದ್ರೆ ಶೂದ್ರಾತಿ ಶೂದ್ರ ಅಂತ ಒಂದು ವ್ಯವಸ್ಥೆ ಇತ್ತು. ಬಹುಶಃ ಈಗ ಏನಾದ್ರು ಇದ್ರೆ ನಮ್ಮ ಇಲೆಕ್ಷನ್ ಸೆನ್ಸಸ್ ಬರ್ತಿತ್ತು ಏನೋ ಗೊತ್ತಿಲ್ಲ. ನಮ್ಮ ಇಂಡಿಯಾದ ಸೆನ್ಸಸ್ ನೋಡಿದ್ರೆ ಶೂದ್ರಾತಿ ಶೂದ್ರದ ಸೆನ್ಸಸ್ ಇಲ್ಲ. 4 ಮಂದಿ ಹೇಳ್ತಿದ್ರು, ನೀನ್ಯಾರಪ್ಪ ಶೂದ್ರ, ನೀನ್ಯಾರಪ್ಪ ವೈಶ್ಯ, ನೀನ್ಯಾರಪ್ಪ ಬ್ರಾಹ್ಮಣ, ನೀನ್ಯಾರಪ್ಪ ಕ್ಷತ್ರಿಯ. ಶೂದ್ರಾತಿ ಶೂದ್ರ ಎಲ್ಲಿ? ಕೇರಿ ಆಚೆ, ಊರ ಆಚೆ, ಕೇರ. ಹಿಂಗೆ ಕೊಳತು ನಾರದಿತ್ತು ನಮ್ಮ ಭಾರತ ವ್ಯವಸ್ಥೆ. ಅವಾಗ ಶರಣ, ಅವಾಗ ಬಸವ ಬಂದ, ಅವಾಗ ಪ್ರಭುವೇ ಪ್ರದೇವ ಬಂದು, ನಾನು ಬಂದ ಕಾರಣಕ್ಕೆ ನೀವು ಇದನ್ನೆಲ್ಲ ತೊಳೆಯಾಗಿ ಬಂದಿವಿ. ನಾವು ಅಂದರೆ ಸಾವಿರಾರು ವರ್ಷಗಳಿಂದ ನಾವು ಆಚರಣೆ ಮಾಡ್ಕೊಂಡು ಬಂದಂಥ ಪದ್ಧತಿ, ಅದನ್ನು ನಾವು ದೇವರು ಅಂತ ಅಂದ್ಕೊಂಡು ಬಂದ್ವಿ. ಯಾವ್ಯಾವ ಥರ ನಮ್ಮ ನಂಬಿಕೆ ಬಹಳ ಬಲವಾದದ್ದು. ಅದರಲ್ಲಿ ಕೆಲವು ನಂಬಿಕೆಗಳ ಮೂಢನಂಬಿಕೆ ಆಗ್ಯಾವು. ಆ ಮೂಢನಂಬಿಕೆಗಳನ್ನ ನಾವು ದೇವರು ಅಂತ ಬಳಸ್ಕೊಂಡು ಬಂದ್ಬಿಟ್ಟಿದ್ದೇವೆ. ಇವತ್ತಿನ ಜೂನಿಯರ್ ಪರಶುರಾಮಗಳನ್ನ ನೀವು ಕಲ್ಪನೆ ಮಾಡ್ಕೊಂಡ್ರೆ ನಮ್ಮ ನಂಬಿಕೆಗಳ ಆಧಾರ ಎಷ್ಟು ಗಟ್ಟಿಯಾಗಿತ್ತು, ಎಷ್ಟು ಕೊಳ್ಳಾಗಿತ್ತು, ಎಷ್ಟು ಯಾವ ರೀತಿಯಾಗಿ ನಾವು ಆಚರಣೆ ಮಾಡ್ಕೊಂಡು ಬಂದೀವಿ ಅನ್ನೋದನ್ನು ನಾವು ನೋಡ್ತೀವಿ. ಹಾಗಾಗಿ ಇವತ್ತಿನ ಕಾಲದಲ್ಲಿ ನಾವು ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೇವೆ.
ಆ ರಾಷ್ಟ್ರದಲ್ಲಿದ್ದಂಥ ಈಗ ಕೂಡ ನಮ್ಮ ಕೆಲಸ ಏನು? ಅದೇ ಶರಣರ ಚಳವಳಿಯ ಮುಂದುವರೆದ ಭಾಗವಾಗಿ ಬಂತಲ್ಲ, ಸಂವಿಧಾನ ಕೂಡ ಶರಣರ ಚಳವಳಿಯ ಮುಂದುವರೆದ ಭಾಗನೇ. ಅವತ್ತಿನ ಅನುಭವ ಮಂಟಪ ಇವತ್ತಿನ ನಮ್ಮ ಸಂಸತ್ತನ್ನು ನಾವು ಪರಿಗಣಿಸ್ತೇವೆ. ಆ ಶರಣರು ಮಾಡಿದಂಥ ಕಾಯಕವನ್ನೇ ಇವತ್ತು ಪತ್ರಕರ್ತರು ಮುಂದುವರಿಸ್ತಾ ಇದ್ದೇವೆ. ನಾವು ಶರಣ ಚಳವಳಿಯ ಮುಂದುವರಿದ ಭಾಗವೇ ಇಂದಿನ ಪತ್ರಿಕೋದ್ಯಮ. ಅದು ಮುದ್ರಣ ಮಾಧ್ಯಮವಾಗಿದೆಯೋ, ಅದು ಟಿವಿ ಮಾಧ್ಯಮವಾಗಿದೆಯೋ, ಅದು ಸಾಮಾಜಿಕ ಜಾಲದ ಮಾಧ್ಯಮವಾಗಿದೆಯೋ, ಅದು ಆಕಾಶವಾಣಿ ಮಾಧ್ಯಮವಾಗಿದೆಯೋ, ಆ ಮಾಧ್ಯಮದ ಕೆಲಸ ಶರಣರು ಮಾಡಿದ್ದೇವೆ. ಶರಣರು ಏನು? ನಾವು ನಮ್ಮಲ್ಲಿ ಒಂದು ಗೌರವಿತ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಸಮಬಾಳು ಸಮಪಾಲನ್ನು ತರಬೇಕು, ಯಾರೂ ಕೂಡ ಲಿಂಗಭೇದವನ್ನು ಮಾಡಬಾರ್ದು, ಯಾರೂ ಕೂಡ ತಾರತಮ್ಯವನ್ನು ಮಾಡಬಾರ್ದು. ಈ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ ಕೂಡ ಬದುಕುವ ಹಕ್ಕಿದೆ, ಅದು ಸ್ವಾಭಿಮಾನದಿಂದ ಬದುಕುವ ಹಕ್ಕಿದೆ. ಎಷ್ಟೋ ವರ್ಷಗಳ ಕಾಲ ನಮಗೆ ಹೆಣ್ಮಕ್ಳಿಗೆ ಇವತ್ತು ಇಷ್ಟು ಜನ ಇದ್ದೀರಿಲ್ಲ, ಹೋಗಿ ನಿಮ್ಮ ಒಬ್ಬರಿಗೆ ಕೇಳ್ರಿ, ಇಷ್ಟೆಲ್ಲ ಅಂಬೇಡ್ಕರ್ ನಮ್ಗೆ ಅಂದ್ರೆ ಕೊಟ್ಟಿದ್ದಾನೆ, ಸಂವಿಧಾನ ಬಂದತಿ, ನಮಗೂ ಸ್ವಾತಂತ್ರ್ಯ ಇದೆ ಅಂತಾರೆ. RTC ಒಳಗೆ ನಿಮ್ಮ ಹೆಸರು ಯಾರ್ದು ಇಲ್ಲೇ ಇಲ್ಲ. ನಿಮ್ಮ ಅಣ್ಣಂದು ತಮ್ಮಂದು ಹೆಸರು ಇರ್ತೈತಿ. ನಿಮ್ದು ಯಾವಾಗ ಬರ್ತೈತಿ ಹೆಣ್ಮಕ್ಳದ ಅಂದ್ರೆ ಗಂಡು ಸತ್ಕೊಳಕ್ ಬರ್ತೈತಿ. ಅದು ಇವತ್ತು ತಾರತಮ್ಯ ಐತಿ. ಆ ತಾರತಮ್ಯವನ್ನ ಹೆಂಗೆ ಹೋಗಲಾಡಿಸ್ಬೇಕು ಅನ್ನೋದಕ್ಕೆ ನಿರಂತರವಾಗಿ ನಮ್ಮ ಮಾಧ್ಯಮ ಕೆಲಸ ಮಾಡ್ತಾ ಬರ್ತಾ ಇದೆ. ಹಾಗಾಗಿ ಈ ಸಂವಿಧಾನ 4ನೇ ಅಂಗಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ಮುಂದೆ ಭಾಳ ದೊಡ್ಡ ಕೆಲಸಗಳದಾವೆ. ಅಂದರೆ ನಮ್ಮ ಮುಂದೆ ಸಮಾಜ ಇದೆ. ಎಷ್ಟೋ ಇದ್ದಾಗ ಕೂಡ ಎಲ್ಲ ಇದ್ದಾಗ ಕೂಡ ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿರೋದಿಲ್ಲ. ಎಲ್ಲೋ ಒಬ್ಬ ರೈತ, ನನ್ನ ಪರವಾಗಿ ಮಾತಾಡೋರು ಯಾರಿದ್ದಾರಪ್ಪ, ಎಲ್ಲೋ ಒಬ್ಬ ಹೆಣ್ಮಗಳು ಗಂಡನ ಕಿರಿಕಿರಿಯಿಂದ ನೊಂದಂಥ ಹೆಣ್ಮಗಳು, ಅಯ್ಯೋ ನನ್ನ ಧ್ವನಿಯಲ್ಲಿ ಕೇಳಿಸೋರು ಯಾರಿದ್ದಾರೆ, ಯಾರೋ ಒಬ್ಬ ಅಸಹಾಯಕ, ಅಶಕ್ತ, ಅನಾಥ ಈ ಸಮಾಜದಲ್ಲಿ ಸಿಕ್ಕಾಪಟ್ಟು ಜನ ಇದ್ದಾರೆ. ಅವ್ರ ಪರವಾಗಿ ಯಾರು ಕೆಲಸ ಮಾಡಬೇಕು? ಯಾರು ಹೇಳಬೇಕು ಅವ್ರ ಧ್ವನಿಯನ್ನು? ಅವ್ರ ನೋವಿಗೆ ಯಾರು ಕಿವಿ ಕೊಡಬೇಕು? ಆ ಕಿವಿಗೊಡುವ, ನೋವಿಗೆ ಸ್ಪಂದಿಸುವ, ನಾನಿದ್ದೇನೆ ನಿನ್ನ ಧ್ವನಿಯಾಗಿಂತ ಕೆಲಸ ಮಾಡುವ ಯಾವುದಾದ್ರೂ ಒಂದು ಮಾಧ್ಯಮ ಇದ್ದರೆ ಅದು ಪತ್ರಿಕಾ ಮಾಧ್ಯಮ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ. ಮೊನ್ನೆ ಈಗ ಒಂದು 2-3 ದಿವಸದ ಹಿಂದೆ ರೋಣ ತಾಲೂಕಿನ, ಗದಗ ಜಿಲ್ಲೆಯ ರೋಣ ತಾಲೂಕಿನ ಅರವಣಿಸಿ ಅಂತಕ್ಕಂಥ ಒಂದು ಗ್ರಾಮ ಇದೆ. ಮಾಧ್ಯಮ ಇರದೇ ಹೋದರೆ ಹೇಗಾಗತ್ತೆ? ಆ ಊರ ಗೌಡ, ಅವನ ಹೆಸರು ಶಂಕರಪ್ಪ ಸಲಕಿನ ರೆಡ್ಡಿ, ಹೀಗೇನು. ಆ ಊರಿನ ಗೌಡ, ಅವನು ಜಮೀನ್ದಾರ. ಆ ಊರಿನ ಒಬ್ಬ ಹೆಣ್ಮಗಳನ್ನ ರೇಪ್ ಮಾಡಿದ್ದ. ಒಂದು ಹುಡುಗ ಅಲ್ಲಿಂದ, ಈಗ ಮೊಬೈಲ್ ಬಂದು ಭಾಳ ಮಂದಿ ಮೊಬೈಲ್ ಬಂದು ನೋಡಿ ಹಾಳಾಕಿರಿ ಅಂತ ಭಾಳ ಟಿಂಗಲ್ ಮಾಡ್ತೀವಿ. ಹಾಳಾಗುವವರು ಒಮ್ಮೆ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಮೊನ್ನೆ ಒಂದು ದೊಡ್ಡ ನಿದರ್ಶನ. ಆ ಪಾಪ ಅಸಹಾಯಕ ಹೆಣ್ಮಗಳು, ಒಂದು 23 ವರ್ಷದ ಹೆಣ್ಮಗಳು, ಭಾಳ ಬಡವ್ರ ಮಕ್ಕಳು. ಆಕೆಲ್ಲ ಮನೆ ಬಂದು ಹೋಗ್ತಾ ಇದ್ದ. ಸಂಜೆ ಒಂದು 6 ಗಂಟೆ 7 ಗಂಟೆ ಆಗ್ತಾ ಇದೆ. ಅವನು ಆಕಿನ್ನ ಹೊತ್ಕೊಂಡು ಹಳ್ಳ ಕುತ್ಕೊಂಡು ಹೋಗಿ ರೇಪ್ ಮಾಡಿದ. ಆ ಒಂದು ಹುಡುಗ ಇದಕ್ಕೆ ಹೋಗ್ಯಾನ, ಹೋಗಿ ಮೊಬೈಲ್ ಹಿಡ್ಕೊಂಡು ಹಿಂಗೆ ಮಾಡ್ಕೊಂಡು ಕುಂತಾನ. ನೀನು ಇಲ್ಲಿ ನಡೀತಿದ್ದು ಬಡ ಅವ್ನು ಹೊತ್ಕೊಂಡು ಬಂದ್ರೆ ಆ ಮೊಬೈಲ್ ರೆಕಾರ್ಡ್ ಮಾಡಿಬಿಟ್ಟಿದ್ದ. ಅದು ಗುಸು ಇರುತ್ತೆ. ಆ ಹುಡುಗಿ ಒಂದು 6 ತಿಂಗಳ ಗರ್ಭಿಣಿ ಆಯ್ತು. ಇಡೀ ಊರು ತುಂಬ ಸುದ್ದಿ ಹೊಡಿತೆ ಅದು. ಇವಾಗ ಪ್ರಭಾವಿ ಅವನು ಇರೋದು ಯಾರು ಹಾಕೊಳ್ಳೋಕೆ ಸಾಧ್ಯ ಇಲ್ಲ. ಸಾಕಷ್ಟು ಶ್ರೀಮಂತ, ಊರಿನ ಗುಂಡಾವಣ ಅವನೇ, ಊರಿನ ಗೌಡನು ಅವನೇ. ಅವ್ನು ಯಾರು ಅವ್ರ ವಿರುದ್ಧ ಮಾತಾಡೋಕ್ಕೆ ತಯಾರಿಲ್ಲ. ಆ ಹುಡುಗಿ ಇದು ಗರ್ಭಿಣಿ ಅಲ್ಲಕ್ಕೆ ಮನೆ ಕೇಳಕತ್ತಿದ್ದು, ಯಾಕವ್ವ ಇದಕ್ಕೆ ಕಾರಣ ಯಾರು ಮತ್ತು ಆಕೆ ಹೇಳ್ಬೇಕಲ್ಲ. ಹಿಂಗೆ ಗೌಡರನ್ನ ಕೇಳೋದು ತಾಕತ್ತು ಅಂತಂದ್ರಿಗಿಲ್ಲ, ತಂದೆ ತಾಯಿಗಿಲ್ಲ. ಹೋಗಿ ಹೇಗಾರಿ ಅಪ್ಪ ಹಿಂಗೆ ಅಂತ ಅನ್ಕೊತ ಇವ್ರನ್ನ ಧರಿಸಿ ಕಳಿಸಿಲ್ಲ. ಆದರೂ ಇದು ಗೊತ್ತಾಗ್ತಂತ ಒಂದು 2 ಲಕ್ಷ ರೂಪಾಯಿ ಕೊಟ್ಟು ಇದನ್ನ ಅಬಾರ್ಷನ್ ಮಾಡಿ ಮುಚ್ಚಾಡ್ರಿ, ಯಾರಿಗೆ ಹೇಳ್ಬೇಡ್ರಿ. ಪೂರ ಇರ್ತಲ್ಲ ಪಿಳಿಬಂಡ್ರು ಹಿರಿಯರು, ಅದು ಮುಗಿಸ್ಬೇಕು. ನೀವು ಮುಗಿಸಿದ್ರೆ ಸುದ್ದಿ ಬಿಡ್ತೈತೆ ಅನ್ನೋದು. ಅಲ್ಲೆಲ್ಲ ಹೊಗೆ ಆಡ್ತಾ ಇತ್ತು. ಇಡೀ ಊರಿಗೆ ಗೊತ್ತಾಯ್ತು. ಅಲ್ಲಿ ಬೀಟ್ ಪೊಲೀಸರಿಗೂ ಗೊತ್ತಾಯ್ತು. ಆದರೂ ಅದನ್ನು 3 ತಿಂಗಳ ಹಂಗೆ ಈ ಹುಡುಗರು ಯಂಗ್ಸ್ಟರ್ ಅದಾರಲ್ಲ, ಈಗ ರೆಕಾರ್ಡ್ ಮಾಡಿದ್ನಲ್ಲ, ನೋಡ್ಲೇ ಇಲ್ಲಿ ಮಜಾ ಅಂತ ಕರ್ಕೋತ ಬಂದೆ. ಅದು ಹೆಂಗೋ ಗೊತ್ತಾಗಿ ನಮ್ಮ ರಿಪೋರ್ಟರ್ ಸಿಕ್ತು ಕ್ಲಿಪ್. ಅವ ನನಗೆ ಫೋನ್ ಮಾಡಿದ, ಸರ್ ಹೀಗೀಗ ನಾನು ಹಾಕಪ್ಪ ನನಗೆ. ಸರ್ ಇವ ಯಾರು? ಸರ್ ಆ ಊರು ಗೌಡ, ಭಾಳ ಪ್ರಭಾವ. ಹಂಗೆ
ಮತ್ತು ಅಲ್ಲಿ ಇನ್ಸ್ಪೆಕ್ಟರ್ ಮಾತಾಡಿ ನೋಡು, ಸರ್ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ನಾನು ಇವತ್ತು ಒಂದು ಕಂಪ್ಲೇಂಟ್ ಲಾಕ್ ಮಾಡ್ತೀನಿ, ನಾನು ಎಂಥ ದೊಡ್ಡವರಲ್ಲಿ ಓದಾಡ್ದು ಮಾಡ್ತೀನಿ, ಕಂಪ್ಲೇಂಟ್ ಹಾಕ್ಕೊಡ್ಬೇಕು. ಯಾರು ಬರೋಲ್ಲ, ಇನ್ನೇನು ಮಾಡ್ಬೇಕಲ್ಲ ನಾವು. ಅದನ್ನ ಇಟ್ಕೊಂಡು ಯಾರ ಹೆಸರು ಹಾಕಿಲ್ಲ, ಊರಿನ ಹೆಸರು ಹಾಕಿದ್ವಿ. ಇಂಥ ಒಂದು ಗ್ರಾಮದಲ್ಲಿ ಅಸಹಾಯಕ ಅಬಲೆ ಹೆಣ್ಣುಮಗಳನ್ನು ಊರಿನ ಪ್ರಭಾವಿ ಒಬ್ಬ 25 ರೇಪ್ ಮಾಡಿದ್ದಾನೆ. ಈಗ 6 ತಿಂಗಳ ಗರ್ಭಿಣಿ. ಈ ವಿಷಯ ಇಡೀ ಊರಿಗೆ ಡಮ್ ಮಾಡ್ತಾ ಇದೆ. ಈ ಕುರಿತಂತೆ ವಿಡಿಯೋ ಆಗಿದೆ, ವಿಡಿಯೋ ಊರಲ್ಲಿ ಹರಿದಾಡ್ತಾ ಇದೆ. ಇದು ಪೊಲೀಸರಿಗೂ ಗೊತ್ತಿದೆ, ಕಣ್ಣು ಮುಚ್ಕೊಳ್ತಾರೆ ಅಂತ ದೊಡ್ಡ ಸುದ್ದಿ ಬಿಡಿದ್ರೆ ನಮ್ಮ ಕನ್ನಡಪ್ರಭದಲ್ಲಿ ಸುದ್ದಿ ಬಂದಿದೆ. ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ ನಮ್ಮ ರಿಪೋರ್ಟರ್ ಫೋನ್ ಮಾಡಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಹಾಕೋಣ ನೋಡೋಣ. ಆ ಕ್ಲಿಪ್ಪಿಂಗ್ ಹಾಕ್ಸ್ಕೊಂಡ್ರೆ ಹೋಗಿ ವಾದ ಹೇಳ್ಕೊಂಬಂದು ಅರೆಸ್ಟ್ ಮಾಡಿದ್ರು. ನಿಮ್ಮ ಗೌರವದ ಬದುಕು, ನಿಮ್ಮ ಮೇಲಿನ ದೌರ್ಜನ್ಯ, ನಿಮ್ಮ ಮೇಲಿನ ದಬ್ಬಾಳಿಕೆಗಳ ತಪ್ಪಲಿಕ್ಕೆ, ಅದಕ್ಕೊಬ್ಬರು ಯಾರಾದರೂ ಧ್ವನಿ ಆಗಲಿಕ್ಕೆ ಮಾಧ್ಯಮಗಳು ಬೇಕು. ಹಾಗಾಗಿ 300 ರೂಪಾಯಿನ ಲಿಪ್ಟಿಕ್ಕನ್ನು 300 ಒಂದು ಪೇಪರ್ನ ನೀವು ಕೊಂಡ್ಕೊಂತಿರಕ್ಕಂಥ ಆಸೆಯನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ಮಾಡ್ತೀನಿ. ಅಲ್ಲಿ 2 ಜೀರಿಗೆ ಬೆಳೆಯೋಣ, ಎದ್ದೊಂದು ಗಳಿಗೆ ನೆನೆದೇನ ಅನ್ನುವಂಥ ಒಂದು ಮಾತಿದೆ. ಅಂದರೆ ಇಷ್ಟೆಲ್ಲ ಈ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರೆಸ್ ಕ್ಲಬ್ ರಾಮದುರ್ಗ ಇವರು ಈ ಕಾರ್ಯಕ್ರಮ ಏನು ಮಾಡಿದ್ದಾರೆ, ಮಾಧ್ಯಮದ ಮಹತ್ವ ಏನು ಅನ್ನೋದನ್ನು ತಿಳಿಸ್ಲಿಕ್ಕೆ ಅನೇಕ ಸ್ನೇಹಿತರು ಸೇರಿ, ಮಾಧ್ಯಮದ ಸ್ನೇಹಿತರು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಮತ್ತು ಈ ಕಾಲೇಜಿನ ಎಲ್ಲ ಆಡಳಿತ ವರ್ಗ ಮತ್ತು ಪ್ರಾಧ್ಯಾಪಕ ವರ್ಗ, ವಿದ್ಯಾರ್ಥಿಗಳು ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಬಹಳ ಅಂದರೆ ಒಂದು ಲವಲವಿಕೆ, ಅಂದರೆ ಈ ಊರಿಗೆ ಬಂದಾಗ ರಾಮದುರ್ಗದಲ್ಲಿ ನಾನು ಕೂಡ 1 ವರ್ಷ ಕೆಲಸ ಮಾಡಿದ್ದೆ. ಮೊದಲಿಗೆ ಒಂದು 35-40 ವರ್ಷ ಇದ್ದೆ. ಅಂದರೆ ಆ ರೀತಿಯಲ್ಲಿ ಒಂದು ಈ ನೆನಪು ಅನ್ನೋದು, ಈ ಊರು ಅನ್ನೋದು ಹಾಗೆ ಯಾವಾಗಲೂ ನಮಗೆ ಬಿಡ್ಲಾರದ ಒಂದು ಸಂಬಂಧವನ್ನು ಹೊಂದಿರ್ತದೆ ಅಂತ ಅನ್ನೋದು ಕೂಡ ಬಹಳ ಮುಖ್ಯ. ಹಾಗಾಗಿ ಒಂದು ಮಾತಿದೆ ಇನ್ನೊಂದು, ನೆಲದಾಗ ಗಿಡ ಚಲುವ. ಅಂದರೆ ಬರೀ ನೆಲ ಇದ್ರೆ ನೆಲ ಚಲೋ ಅನ್ಸಲ್ಲ, ಯಾವಾಗಲೂ ಕೂಡ ಗಿಡ ಇರಬೇಕಂದ್ರೆ ಗಿಡ, ಗಂಟಿ, ಮರ. ನೆಲದಾಗ ಗಿಡ ಚಲುವ, ಅದು ನೆಲದಾಗ ಗಿಡ ಚಲುವ, ಮಾವಿನ ಗಿಡ ಚಲುವ, ಹಕ್ಕಿ ಪಕ್ಕ್ಯಾಗ ಗಿನಿ ಚಲುವ, ಮ್ಯಾಲಿನ ಚಿಕ್ಕ್ಯಾಗ ಚಲುವ ಚಂದ್ರಾಮ. ಅಂದರೆ ಮ್ಯಾಲ ಮುಗುಲ ಐತಿ, ಆಕಾಶ ಇದೆ, ಆದ್ರೆ ನಕ್ಷತ್ರ ಅದಾವ, ಅದರ ಚಂದ್ರ ಹೆಂಗೆ ಅಂತ ಕಾಣ್ತಾನೆ. ಆ ರೀತಿಯಲ್ಲಿ ಕೂಡ ಅಂದರೆ ನೀವೆಲ್ಲರೂ ಸೇರಿ, ಎಲ್ಲರೂ ಚಂದ್ರ ಚಂದ್ರಿಯರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ ಅಂತ ಅನ್ಕೋತೀನಿ. ಅಂದರೆ ಈ ಮಾಧ್ಯಮ ಅಂದರೆ 4ನೇ ಅಂಗ, ಪ್ರಜಾಪ್ರಭುತ್ವದ 4ನೇ ಅಂಗ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಮತ್ತು ಮಾಧ್ಯಮ ಅಂಗ. ಅಂದರೆ ಮಾಧ್ಯಮ ಅನ್ನೋದು ಕೂಡ ಎಷ್ಟೊಂದು ಸಶಕ್ತವಾದದ್ದು ಅಂತ ಅನ್ನೋದನ್ನು ಅನೇಕರು ಈಗ ಪ್ರಕಾಶ್ ಗಾಯಕ್ವಾಡ್ ಅವರು ಇರ್ಬೋದು, ನಮ್ಮ ಮಲ್ಲಿಕಾರ್ಜುನ್ ಸಿದ್ದಣ್ಣವರವರು ಇರ್ಬೋದು, ಎಲ್ಲರೂ ಕೂಡ ಹೇಳಿದರು. ಅಂದರೆ ನಾವೇನು ಮತ್ತೇನು ಹೇಳುವಂಥದ್ದು ಭಾಳ ಇಲ್ಲ. ಇವ್ರೇನು ಭಾಳ ಮಾತಾಡ್ತಾರೆ ಅಂದರೆ ಎಲ್ಲರಿಗೂ ಟೈಮು ಇರೋದಿಲ್ಲ. ಈಗ ಎಲ್ಲರೂ ಯಾವಾಗ ಓದಿತ್ತು ಅಂತ ಕಾಯ್ತಿರ್ತಾರೆ ಒಂದ್ಸಲ. ಅಂದರೆ ಹಂಗೆ ಅಂದರೆ ಅದನ್ನು ನಾವು ಯಾವಾಗಲೂ ಕೂಡ ಟೈಮ್ ಇಲ್ಲ ಅಂದರೆ ಟೈಮ್ ಮಾಡ್ಕೋಬೇಕಾಗ್ತದೆ. ಯಾವಾಗಲೂ ಕೂಡ ಯಾರು ಬ್ಯುಸಿ, ಎಲ್ಲರಿಗೆ ಏನಾದ್ರು ಕೆಲಸ ಮಾಡಂತಂದ್ರೆ ಏನಂತ ಟೈಮ್ ಇಲ್ಲರಿ, ನೀವು ಆಗಲ್ರಿ, ಮತ್ತೆ ಯಾರಿಗಾರ ಹೇಳ್ರಿ ಅಂತ ಹಿಂಗೆ ಮಾತಾಡ್ತಿರ್ತಾರೆ ನಾವು ಹೆಚ್ಚಾಗಿ. ಅದಕ್ಕೆ ನಮಗೆ ಮಲ್ಲಿಕಾರ್ಜುನ್ ಸಿದ್ದಣ್ಣವರು ಅವ್ರಿಗೆಲ್ಲ ಎಲ್ಲ ಪತ್ರಕರ್ತರಿಗೂ ಗೊತ್ತು. ಅಂದರೆ ಯಾರು ಭಾಳ ಬ್ಯುಸಿ ಇರ್ತಾರೆ ಅವ್ರಿಗೆ ಭಾಳ ಸೌಂಡ್ ಇರ್ತದೆ. ಅಂದರೆ ಯಾರು ಭಾಳ ಕೆಲಸ ಮಾಡ್ತಿರ್ತಾರೆ ಅವರೇ ಫ್ರೀ ಇರ್ತಾರೆ. ಅಂದರೆ ನಾವು 24x7 ಯಾವಾಗಲೂ ಕೆಲಸ ಮಾಡ್ತಾ ಇದ್ದರೆ ಮಾತ್ರ ನಮ್ಮ ಜೀವನ ಅನ್ನೋದು ಯಾವಾಗಲೂ ಕೂಡ ಕ್ರಿಯಾಶೀಲ ಆಗಿರ್ತದೆ. ಹಾಗಾಗಿ ಅವರು ಹೇಳಿದ್ದನ್ನು ಬಿಟ್ಟು ಈಗ ನಾ ಏನು ಹೇಳಬೇಕು? ಹಾಗಾದ್ರೆ ಒಂದು ಮಾತಿದೆ, ಅವರು ಕಲ್ಯಾಣದಿಂದ ಹೇಳ್ತಾ ಇದ್ರು ಮಲ್ಲಿಕಾರ್ಜುನರು. ಅಂದರೆ ಹೌದೆಂಬುದನ್ನು ಬಸವಣ್ಣ ಕೊಂಡುಕೊಂಡರು, ಜಗತ್ನಾಗ ಹೌದೆಂಬುದನ್ನು ಬಸವಣ್ಣ ಕೊಂಡ, ಅಲ್ಲ ಎಂಬುದನ್ನು ಪ್ರಭುದೇವರು ಕೊಂಡರು. ಇನ್ನು ಯಾವುದನ್ನು ಐತೆ ಅಂತ ಹೇಳಬೇಕು, ಯಾವುದನ್ನು ಇಲ್ಲ ಅಂತ ಹೇಳಬೇಕು ಅಂತ ಚನ್ನ ಬಸವಣ್ಣ ಹೇಳ್ತಾರೆ. ಅಂದರೆ ಎಲ್ಲದನ್ನ ಬಸವಣ್ಣ
ಹೌದನ್ನೋದನ್ನು ಅವ್ರು ಒಂದು ಹೇಳಿದರು, ಮತ್ತು ಅಲ್ಲಂ ಪ್ರಭುಜಿ ಅವರು ಒಂದು ಹೇಳಿದರು. ಎಲ್ಲರೂ ಹೇಳಿದ್ಮೇಲೆ ನಾ ಏನು ಹೇಳೋದೈತೆ ಅಂತೇಳಿ ಎಲ್ಲರೂ ಸುಮ್ಮನೆ ಕೊಂಡ್ಬೋದಾಗಿತ್ತು. ಆದರೆ ಹಂಗಿಲ್ಲ, ಎಲ್ಲರೂ ಕೂಡ ಅಂದರೆ ವಚನಕಾರರು ಕೂಡ ಬಸವಣ್ಣ, ಅಲ್ಲಮ್ಮ ಪ್ರಭು, ಐದಕ್ಕಿ, ಲಕ್ಕಮ್ಮ, ಮಾರಮ್ಮ, ಅಕ್ಕ ಮಹಾದೇವಿ, ನೀಲಾಂಬಿಕೆ ಅಂತ ಯಾವ ರೀತಿ ಆ ಒಂದು ಶರಣ ಸಮೂಹ ಅಂದರೆ ಎಲ್ಲರೂ ಕೂಡಿದಾಗ ಅಂದರೆ ಈ ಸಮಾಜ ಅಂತ ಅನ್ನೋದು ಕೂಡ ಒಬ್ಬರಿಂದ ಆಗೋದಿಲ್ಲ, ಒಂದು ವರ್ಗದಿಂದ ಆಗೋದಿಲ್ಲ, ಒಂದು ಜಾತಿಯಿಂದ ಆಗೋದಿಲ್ಲ, ಮೇಲಿನವರಿಂದ ಆಗೋದಿಲ್ಲ, ಕೆಳಗೆ ಅಂದರೆ ಎಲ್ಲರೂ ಕೂಡಿದಾಗ ಒಂದು ಸಮಾಜ ಅನ್ನೋದಾಗ್ತದೆ, ಒಂದು ದೇಶ ಆಗ್ತದೆ, ಒಂದು ನಾಡು ಅನ್ನೋದಾಗ್ತದೆ ಯಾವಾಗಲೂ ಕೂಡ. ಹಾಗಾಗಿ ಎಲ್ಲರೂ ಸೇರಿದಾಗ ನಾವು ಅದು ಸ್ವಚ್ಛಂದ ಸುಂದರ ಆಗಿ ಅದು ನಿರ್ಮಾಣ ಆಗ್ತದೆ. ಹಾಗಾಗಿ ಮಾಧ್ಯಮ ಅಂತ ಅನ್ನೋದು ಯಾವಾಗಲೂ ಕೂಡ ಏನು ಮಾಡ್ತದೆ, ಯಾವಾಗಲೂ ಕೂಡ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಯಾರು ಎಷ್ಟೆಷ್ಟು ಉಪಯೋಗಕ್ಕೆ ಅದಾರ ಈ ಜಗತ್ತಿನಲ್ಲಿ ಅಥವಾ ಈ ಸಮಾಜದಲ್ಲಿ. ಅಂದರೆ ಒಂದು ಗೋಡೆ ಕಟ್ಟಬೇಕಾದ್ರೆ, ನಾವೊಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಎಲ್ಲ ಅದಕ್ಕೆ ದೊಡ್ಡ ಕಲ್ಲು ಬೇಕಾಗ್ತದೆ, ಸಣ್ಣ ಕಲ್ಲು ಬೇಕಾಗ್ತದೆ, ಸಿಮೆಂಟು ಬೇಕು, ಉಸುಕು ಬೇಕು, ನೀರು ಬೇಕು, ಗಾರೆಯನ್ನು ಬೇಕು, ಪ್ಲಂಬರ್ ಬೇಕು, ಎಲ್ಲ ಟೈಲ್ಸ್ ಹಾಕೋರು ಬೇಕು, ಎಲ್ಲರೂ ಬೇಕು. ಅಂದರೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಮನೆಯಲ್ಲಿ. ಅಂದರೆ ವಿದ್ಯಾರ್ಥಿಗಳು ನೀವೆಲ್ಲ ಏನಿದ್ದೀರಿ, ನಾಳೆ ನೀವೆಲ್ಲರೂ ಕೂಡ ಅಂದರೆ ಟೀಚರ್ಸ್ ಆಗ್ಬೋದು, ಲೆಕ್ಚರರ್ಸ್ ಆಗ್ಬೋದು, ಅದರ ಜೊತೆಗೆ ನೀವು ಪತ್ರಕರ್ತರು ಕೂಡ ಆಗಿರ್ಬೇಕು. ಅಂದರೆ ನೀವು ನಮ್ಮ ಕೆಲಸ ಅಲ್ಲ ಬರೀ ಮಲ್ಲಿಕಾರ್ಜುನ ಸಿದ್ಧಾಂತ ಅವ್ರು ಅಷ್ಟೇ ಮಾಡಬೇಕು, ಅವ್ರು ಅಷ್ಟೇ ಮಾಡಬೇಕಂತಲ್ಲ. ನೀವು ಈಗೆಲ್ಲ ಏನು ಹೊಸದಾಗಿ ಏನು ಬಂದಿದೆ, ಪಾಡ್ಕಾಸ್ಟ್ ಅಂತ ಬಂದಿದೆ. ಪಾಡ್ಕಾಸ್ಟ್ ಅಂದರೆ 1 to 1 ಇಂಟರ್ವ್ಯೂ ಮಾಡ್ಬೋದು, ಮತ್ತೊಬ್ಬರನ್ನ ಯಾರನ್ನ ಒಂದು ಇಂಟರ್ವ್ಯೂ ಮಾಡ್ಬೋದು. ಇಂಟರ್ವ್ಯೂ ಮಾಡಿ ನಿಮ್ಮದೇ ಚಾನಲ್ ಮಾಡ್ಬೋದು, ನಿಮ್ಮದೇ ವೆಬ್ಸೈಟ್ ಮಾಡ್ಬೋದು. ಅಂದರೆ ಅವ್ರನ್ನ ಸಂದರ್ಶನ ಮಾಡ್ಬೋದು. ಆ ಸಂದರ್ಶನ ಮಾಡಿ ನೀವು ಅವ್ರನ್ನ ಅಂದರೆ ಏನೆಲ್ಲ ಅವಕಾಶಗಳು ಇದ್ದಾವೆ ಅಂತ ಇವತ್ತು ನೋಡಿ. ನಾವು ಜಗತ್ತಾಗ ನಾವು ಆಗಲೇ ಹೇಳಿದರು, ಅಂದರೆ ನಾವು ಮಕ್ಕಳು ಯಾಕೆ ಮೊಬೈಲ್ ನೋಡ್ತಾರೆ ಅಂತ ಬೈತಿರ್ತೀವಿ. ಅಂದರೆ ವಿದ್ಯಾರ್ಥಿಗಳು ಮೊಬೈಲ್ ಅವರು ನೋಡೋದ್ರಿಂದನೇ ಭಾಳ ಶಾಣರಾಗ್ಯಾರ. ಅಂದರೆ ಶಾಣರಾಗ್ಯಾರ, ಕೆಟ್ಟವ್ರಾಗ್ಯಾರ ಅಂತ ಬೇರೆ. ಆದರೆ ಮೊಬೈಲು ಆ ಸಾಮಾಜಿಕ ಮಾಧ್ಯಮವನ್ನು ಒಳ್ಳೆಯ ರೀತಿಯಿಂದ ಉಪಯೋಗ ಮಾಡಿಕೊಂಡವರು ಕೂಡ ಭಾಳ ಜನ ಇದ್ದಾರೆ. ಆದರೆ ಆಗಲೇ ಪ್ರಕಾಶ್ ಗಾಯಕವಾಡ್ ಅವ್ರು ಹೇಳ್ತಾ ಇದ್ರು ಏನು ಅಂದರೆ ಸಮಾಜದಲ್ಲಿ ಒಳ್ಳೆ ಕೆಲಸ ಏನಾಗ್ತಿರ್ತದೆ ಅದನ್ನು ನಾವು ಸಮಾಜದ ಗಮನಕ್ಕೆ ತರಬೇಕು. ಅದು ಒಬ್ಬ ಉರ್ದು ಕವಿ ಅದನ್ನೇ ಹೇಳ್ತಾರೆ. ಅಂದರೆ ಈ ಜಗತ್ತಿನಲ್ಲಿ ಎಲ್ಲ ಬರೀ ಮುಳ್ಳದ ಒಂದು ಹೂವು ಎಷ್ಟು ಅರಳ್ತಾ ಇದ್ದಾವೆ ಅಂತ ನಾವು ಅಲ್ಲಿ ಬಾಂಬಾತು ಇಲ್ಲಿ ಇದಾಯಿತು ಅಂತ ಹೇಳ್ತಿರ್ತೇವೆ. ಆದರೆ ಎಷ್ಟು ಒಳ್ಳೆ ಕೆಲಸ ಆಗ್ತಿರ್ತೇವೆ. ಅಂದರೆ ಮುಳ್ಳದಾವಂತ ಹೂವು ಅರಳೋದು ಬಿಟ್ಟಾವೆ ಅಂತ ಕೇಳ್ತಾರೆ. ಅಂದರೆ ಮುಳ್ಳದಾವು, ಆದರೆ ಹೂವು ಅರಳಬೇಕಾದ ಕೆಲಸವನ್ನು ಅವು ಮಾಡ್ತಾನೆ ಇದ್ದಾವೆ. ಅಂದರೆ ಒಳ್ಳೆಯವರು ಯಾವಾಗಲೂ ಕೂಡ ತಮ್ಮ ಕೆಲಸವನ್ನು ಅವರು ಮಾಡ್ತಾನೆ ಬಂದಿದ್ದಾರೆ. ಜಗತ್ತು ಇವತ್ತು ಯಾಕೆ ಜೀವಂತ ಆಗಿದೆ, ಯಾಕೆ ಒಳ್ಳೆಯ ರೀತಿಯಲ್ಲಿ ಇದೆ ಅಂತಂದರೆ ನಾವು ಒಳ್ಳೆಯವರು ಕೂಡ ಇವಾಗ 50%ಗಿಂತ ಜಾಸ್ತಿ ಇದ್ದಾರೆ, ಅಥವಾ 70%ಗಿಂತ ಜಾಸ್ತಿ ಇದ್ದಾರೆ, 90%ಗಿಂತ ಜಾಸ್ತಿ ಇದ್ದಾರೆ. ಆದರೆ ಅದು ಗೊತ್ತಾಗಲ್ಲ. ನಾವೇನು ತಿಳ್ಕೊಂಡಿರ್ತೇವೆ, ಕೆಟ್ಟವರು ಭಾಳ ಜನ ಅಂತ ತಿಳ್ಕೊಂಡಿರ್ತೇವೆ. ಅದು ಹಾಗಿರಲ್ಲ. ಅದನ್ನು ನಾವು ಒಳ್ಳೆ ನೋಡಿದರೆ, ನಮ್ಮ ಪಕ್ಕಕ್ಕೆ ನೋಡಿದರೆ, ದೂರದ ನೋಡಿದರೆ ನಮ್ಗಿಂತ ಒಳ್ಳೆಯವರು ಭಾಳ ಜನ ಇದ್ದಾರೆ ಅಂತ. ಅಂದರೆ ಜಗತ್ತಿನಲ್ಲಿ 2 ಜನ ಇದ್ದಾರಂತೆ, 2 ಥರದ ಜನ, ಒಳ್ಳೆಯವರು ಮತ್ತು ಭಾಳ ಒಳ್ಳೆಯವರು. ಅಂದರೆ ಭಾಳ ಒಳ್ಳೆಯವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಅದಕ್ಕೆ ಕೆಟ್ಟವರು ಭಾಳ ಕಡಿಮೆ ಇರ್ತಾರೆ. ಹಾಗಾಗಿ ಅದನ್ನು ತಿಳ್ಕೊಂಡು ಮಾಡ್ಬೇಕು ಯಾವಾಗಲೂ ಕೂಡ. ಹಾಗಾದ್ರೆ ನಾವು ಯಾವುದೇ ಒಂದು ನಾನು ಹೇಳಿದೆ ಆಗಲೇ, ಅಂದರೆ ಪತ್ರಕರ್ತರು ಆಗ್ಬೇಕಂತಂದರೆ ನೀವು ಆ ಪತ್ರಿಕೋದ್ಯಮ ಓದಬೇಕು, ಯೂನಿವರ್ಸಿಟಿಗೆ ಮಾಧ್ಯಮದಲ್ಲಿ ಓದಬೇಕು ಅಂತೇನಿಲ್ಲ. ಈ ಪಾಟೀಲ್ ಪುಟ್ಟಪ್ಪ ಅವರೇನು MA ಜರ್ನಲಿಸಮ್ ಏನು ಮಾಡಲಿಲ್ಲ. ಅವರು ಭಾಳ ಮಂದಿ ಅಂದರೆ ಲಂಕೇಶ್ ಅವ್ರು ಲೆಕ್ಚರ್ ಆಗಿದ್ದರು. ಅವ್ರು ರಿಸೈನ್ ಮಾಡಿದರು. ಮಾಸ್ಟರ್ಗೆ ಕೆಲಸಕ್ಕೆ ರಿಸೈನ್ ಮಾಡಿ ಲಂಕೇಶ್ ಪತ್ರಿಕೆ ಆರಂಭ ಮಾಡಿದರು. ಯಾಕೆ ಅವ್ರು ದೊಡ್ಡ ಪತ್ರಿಕೆ ಒಂದು ಸರ್ಕಾರವನ್ನೇ ಬೀಳಿಸುವಷ್ಟು ಅವರು ಮಹತ್ವದ ಪತ್ರಿಕೆಯಾಗಿ ಕೂಡ ಅವರು ಒಂದು ಕಾಲಕ್ಕೆ ಹೊರಹೊಮ್ಮಿತು ಅಂತ ಹೇಳ್ತಾರೆ. ಅಂದರೆ ಆ ರೀತಿಯಲ್ಲಿ ನಾವು ಪತ್ರಕರ್ತರು ಆಗ್ಬೇಕಂದಾಗ ಅದಕ್ಕೆ ಅದೊಂದು ಚಿಂತನೆ ಬೇಕು. ಅದಕ್ಕೊಂದು ಆ ರೀತಿ ಒಂದು ಮೈಂಡ್ ಸೆಟ್ ಬೇಕು. ಆ ಮೈಂಡ್ ಸೆಟ್ಟನ್ನು ಆಮೇಲೆ ಅವ್ರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಆಗಲೇ ಹೇಳಿದರು, ಅಂದರೆ ಹಗಲು ರಾತ್ರಿ ಅಂದರೆ ಆ ವಿಚಾರ ಕೊರಿತಾ ಇರಬೇಕು, ಯಾವುದಕ್ಕೂ ಹೆದರಬಾರ್ದು. ಅಂದರೆ ನೀವು ಯಾವುದು ಎದೆಗಾರಿಕೆಯ ಕಿಂಚಿತ್ ಅಭಾವದಿಂದ ಜಗತ್ತಿನಲ್ಲಿ ಎಷ್ಟೋ ಕುಶಲರು ಮೂಲೆ ಗುಂಪಾಗಿದ್ದಾರೆ. ಅಂದರೆ ನಾವು ಏನೋ ಮಾಡ್ಬೇಕಂತಿರ್ತದೆ, ಆದರೆ ಆ ಧೈರ್ಯ ಸಾಲದ ಸಲುವಾಗಿ ನಾವು ಮಾಡಲ್ಲ. ನಾವು ಮಾಡಿದ್ರೆ ಏನಾಗ್ತದೆ, ಏನೋ ನಾಳೆ ಯಾರ ಅಂದರೆ ಏನು ಮಾಡ್ತಾರೆ,
ಈಗ ನೋಡಿ ಅವರ ರೇಪ್ ಕೆಲಸ ಅತ್ಯಾಚಾರ ಒಂದು ಹೆಂಗಸಿನ ಮೇಲೆ ಅತ್ಯಾಚಾರ ಮಾಡಿದ್ದನ್ನ ಬಿಟ್ಟು ಬಿಟ್ಟಿದ್ರೆ ಅವ್ರು ಯಾರು ಅರೆಸ್ಟ್ ಆಗ್ತಿರ್ಲಿಲ್ಲ. ಅಂದರೆ ನಮ್ಗೆ ಯಾಕೆ ಬೇಕು ಬಿಡು, ಅವ್ರು ಯಾರು ಏನು ಬೇಕಾದ್ ಮಾಡ್ಕೊಳ್ಳಿ ಅಂತ ಅನ್ಬಾರ್ದು. ಅಂದ್ರೆ ಯಾರಾದರೂ ಕೂಡ ನಾವು ಒಂದು ಮುಂದೆ ಹೆಜ್ಜೆ ಇಡಬೇಕು. ಅದು ಧೈರ್ಯಂ ಸರ್ವತ್ರ ಸಾಧನ ಅಂತ ನಾವೇನು ಹೇಳ್ತೀವಿ. ಅಂದರೆ ಆ ರೀತಿಯಲ್ಲಿ ನಾವು ಮಾಡಿದಾಗ ಏನಾಗ್ತದೆ, ಅನೇಕ ಕೆಲಸಗಳು ಕೂಡ ಆಗ್ತವೆ. ಅದು ನಮ್ಮಕ್ಕೆ ನಾವೇ ಮಾಡುವಂಥ ಸಹಾಯ. ನಾವಿವತ್ತು ಏನೋ ಒಂದು ಒಳ್ಳೇದು ಮಾಡಿದ್ದೀವಿ, ಅಥವಾ ಒಬ್ಬ ಪತ್ರಕರ್ತರು ಏನು ಕೆಲಸ ಮಾಡಿದ್ದಾರೆ ಅವ್ರನ್ನ ಹೊಗಡೆ ಮಾತಾಡಿದರೆ ನಮಗೆ ನಮ್ಮ ಏನು ಕಡಿಮೆ ಆಗಲ್ಲ ನಮಗೆ. ಅಂದರೆ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಪತ್ರಕರ್ತರು ತಮ್ಮ ಜೀವದ ಹಂಗು ತೊರೆದು ಕೆಲವರು ಯುದ್ಧ ಭೂಮಿಗೆ ಹೋಗ್ತಾರೆ, ರಾಜಕಾರಣಿಗಳನ್ನ ಎದುರು ಹಾಕೋತಾರೆ, ಆಮೇಲೆ ಅಧಿಕಾರಿಗಳನ್ನ ಎದುರು ಹಾಕೋತಾರೆ, ಭ್ರಷ್ಟರನ್ನ ಎದುರು ಹಾಕೋತಾರೆ. ಅಂದರೆ ಅವ್ರು ಎದುರು ಹಾಕೊಂಡು ಮಾಡ್ತಾರಲ್ಲ, ಪತ್ರಕರ್ತ ಇರೋದು ಪತ್ರಕರ್ತೆಯರು. ಇವತ್ತು ಎಷ್ಟೊಂದು ಹೆಣ್ಮಕ್ಳು ಧೀಮಂತ ಪತ್ರಕರ್ತರಾಗಿದ್ದಾರೆ, ಎಷ್ಟೊಂದು ಹೆಣ್ಮಕ್ಳು ಇದ್ದಾರಲ್ಲ ಅವ್ರು ಒಳ್ಳೆಯ ಪತ್ರಕರ್ತರಾಗಿದ್ದಾರೆ. ಸುಚೇತಾ ದಲಾಲ್ ಅಂತ 1990ಯಲ್ಲಿ ಆಗ ಹರ್ಷದ್ ಮೆಹ್ತಾ ಕೇಸನ್ನ ಹೊರಗೆ ತೆಗೆದ್ರು. ಅದು ಸ್ಕ್ಯಾಮ್ ನೋಡಿ, ಒಂದು ಸಾವಿರಾರು ಕೋಟಿ ರೂಪಾಯಿಗಳ ಸುಲಿಗೆ ಮಾಡ್ತಾ ಇದ್ರು. ಅದನ್ನ ಸುಚೇತಾ ಅನ್ನೋ ಒಬ್ಬ ಹೆಣ್ಮಗಳು ಹೊರಗೆ ತೆಗೆದ್ರು. ಅಂದರೆ ಯಾವ ರೀತಿ ಅಂದ್ರೆ ಮೈಂಡ್ ಸೆಟ್ ನಮ್ಮಲ್ಲಿ ಇತ್ತಂತಂದ್ರೆ ನಾವು ಏನು ಬೇಕಾದ್ರೂ ಕೂಡ ಮಾಡ್ಬೋದು. ಅಂದ್ರೆ ನಾವು ಅಡುಗೆ ಮಾಡ್ಕೊತಾನೆ ಮಾಡ್ಬೋದು, ಉಪನ್ಯಾಸ ಮಾಡ್ಕೊತಾನೆ ಮಾಡ್ಬೋದು, ಬೇರೆ ಕೆಲಸಗಳನ್ನು ಮಾಡ್ತಾನೆ ನಾವು ಆ ಥರ ಒಂದು ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡ್ಬೋದು. ಹಾಗೆ ಒಂದು ವಚನದಲ್ಲಿ ಬರ್ತದೆ, ಆದರೆ ಬೇರೆ ಬೇರೆ ಅಂತಲ್ಲ. ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ. ನಾವು ಉಣ್ಣುವಂಥ ಬಟ್ಲ ಏನಿದೆಯಲ್ಲ ಅದು ಬೇರೆ ಅಲ್ಲ, ನಾವು ನೋಡುವಂಥ ಕನ್ನಡಿ ಏನಿದೆಯಲ್ಲ ಅದು ಬೇರೆ ಅಲ್ಲ. ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ, ಭಾಂಡ ಒಂದೇ ಭಾಜನ ಒಂದೇ, ಬೆಳಗ್ಗೆ ಕನ್ನಡಿ ಅನ್ಸಿತ್ತಯ್ಯ. ಅಂದರೆ ಆ ಭಾಂಡೆ ನಾವು ಭಾಂಡೆ ತೊಳಿತೀವಲ್ಲ, ಆ ಭಾಂಡೆ ತೊಳೆದು ಒಂದೇ, ಭಜನೆ ಮಾಡೋದು ಒಂದೇ. ಅಂದರೆ ಭಾಂಡೆ ತೊಳೆದ ಕೆಲಸ ಕಡಿಮೆ ಅಲ್ಲ, ದೇವ್ರ ಕೆಲಸ ಮಾಡೋದು ಶ್ರೇಷ್ಠ ಅಲ್ಲ. ಅಂದರೆ ಎಲ್ಲ ಒಂದೇ. ಅಂದರೆ ಅದನ್ನು ನಾವು ಮಾಡಿದ್ರೆ ಅಂದರೆ ಬೆಳಗ್ಗೆ ಯಾವುದೇ ಬೆಳಗಿದ್ರು ಕೂಡ ಅದು ಸ್ವಚ್ಛ ಆಕತ್ತೀವಿ. ಸಮಾಜವನ್ನು ಸ್ವಚ್ಛ ಮಾಡುವಂಥ ಕೆಲಸವನ್ನು ಮಾಧ್ಯಮದವರು ಮಾಡ್ತಾ ಇರ್ತಾರೆ. ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆಯನ್ನು ಹೋಗಾಡಿಸೋ ಕೆಲಸವನ್ನು ಮಾಧ್ಯಮದವರು ಮಾಡ್ತಾ ಇರ್ತಾರೆ. ಹಾಗಾಗಿ ಆ ರೀತಿಯಲ್ಲಿ ನಾವು ಅವ್ರು ಏನು ಮಾಡ್ತಾ ಇದ್ದಾರೆ ಅದನ್ನ ಮೆಚ್ಚಿಕೊಳ್ಳುವಂತ, ಅಥವಾ ಅವರಿಗೆ ಮತ್ತಷ್ಟು ಅವಕಾಶಗಳು ದೊರೆಯುವಂತ. ಅಂದ್ರೆ ಅವ್ರಿಗೆ ಯಾರಿಗೆ ನೋಡಿ, ಎಷ್ಟೋ ಪತ್ರಕರ್ತರಿಗೆ ಮನೆ ಇರಲ್ಲ, ಎಷ್ಟೋ ಪತ್ರಕರ್ತರಿಗೆ ಅವ್ರಿಗೆ ಜೀವನ ನಿರ್ವಹಣೆ ಮಾಡೋದು ಕಷ್ಟ ಇರ್ತದೆ, ಅವ್ರಿಗೆ ಏನು ಸೌಲಭ್ಯ ಇರೋದಿಲ್ಲ. ಆಮೇಲೆ ಅಂದರೆ ಅವ್ರು ಹೇಳ್ಕೊಳಕ್ಕಾಗಲ್ಲ. ಈಗ ನಮ್ಮ ಕಷ್ಟ ಬೇರೆದವ್ರ ಕಷ್ಟ ಹೇಳ್ತಿರ್ತಾರೆ, ಆದರೆ ನಮ್ಮ ಕಷ್ಟ ಹೇಳ್ಕೊಂಡು ಎಲ್ಲರೂ ಬರೀತಾರೆ. ಯಾರಾದರೂ ಅವರು ಯಾರೂ ಬರೆಯಲ್ಲ. ಅಂದರೆ ನನಗೆ ಕಷ್ಟ ಇದೆ, ನನಗೆ ಸಾಲ ಆಗಿದೆ. ಎಷ್ಟೋ ಪತ್ರಕರ್ತರು ಸಾಲ ಮಾಡ್ತಾರೆ, ಮನಿ ಮಾರ್ತಾರೆ, ಹೊಲ ಮಾರಿ ಪತ್ರಿಕೆಗಳನ್ನು ನಡೆಸ್ತಾರೆ ಎಷ್ಟೋ ಮಂದಿ. ಅಂದರೆ ಅದೊಂದು ಅವರೊಂದು ಹವ್ಯಾಸ. ಆದರೆ ಅದ್ರ ಒಂದು ನಾವು ಮುಂದಿನ ಕೂಡಲೇ ಆ ಪೇಪರ್ ಓದಿದಾಗ ಅಥವಾ ಆ ಪೇಪರನ್ನು ನಡೆಸಿದಾಗ ಅವರಿಗೆ ಸಮಾಧಾನ ಇರ್ತದೆ. ಆ ಪತ್ರಿಕಾ ಧರ್ಮವನ್ನು ಇರ್ತದಲ್ಲ ಬಿಟ್ಟು ಕೊಡಬಾರ್ದು ಯಾವುದು ಕೂಡ. ಆ ಪತ್ರಿಕಾ ಧರ್ಮ ಇವತ್ತು ನಾವು, ಹಾಗಾಗಿ ಆ ಪೇಪರ್ ನಾವು ಇವತ್ತು ಕೊಂಡುಕೊಂಡು ಅಥವಾ ಮನ್ಯಾಗ ಅಟ್ಲೀಸ್ಟ್ ನಾವು ಒಬ್ಬರು ಅಂದ್ರೆ 4-5 ಮಂದಿ ಕೂಡಿ ಒಂದರ ಪತ್ರಿಕೆ, ಅಥವಾ ಕಾಲೇಜ್ ಲೈಬ್ರರಿಯಲ್ಲಿ ಅಥವಾ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಅಲ್ಲಾರು ಓದುವಂತ. ಅಂದ್ರೆ ಅದನ್ನು ನಾವು ಮುಂದಿನ ಪೀಳಿಗೆಯನ್ನು ಚಲೋ ಮಾಡ್ಬೇಕು ಅವನು ಕೂಡ. ಅಂದರೆ ನಾವೆಲ್ಲರೂ ಏನು ಮಾಡ್ತಿರ್ತೇವೆ, ಬರೀ ದೊಡ್ಡವ್ರಿಗೆ ಹೇಳ್ತಿರ್ತೇವೆ, ಅಥವಾ ದೊಡ್ಡವ್ರಿಗೆ ಮಕ್ಕಳು ಏನೋ ವಿದ್ಯಾರ್ಥಿಗಳು ಚಲೋ ಆಗ್ಬೇಕಂತ ಹೇಳ್ತಿರ್ತೇವೆ. ಆದರೆ ದೊಡ್ಡವರು ಮೊದಲು ತಾವು ಚಲೋ ಆಗ್ಬೇಕು, ತಾವು ಓದುವ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಅಂದರೆ ಮೊಬೈಲ್ ನೋಡಬಾರ್ದು ಅಂತ ನಾವು ಹೇಳ್ತೇವೆ, ಆದರೆ ತಾವು ಮೊಬೈಲ್ ನೋಡ್ಕೊತ ಕುಂತು ಮೊಬೈಲ್ ನೋಡಬೇಡ ಅಂತ ಮಕ್ಕಳಿಗೆ ಹೇಳಿದರೆ ಮಕ್ಕಳು ಕೇಳಲ್ಲ ಯಾರು ಕೂಡ. ನಾವು ಮೊದಲು ಮೊಬೈಲ್ ನೋಡೋದು ಬಿಡಬೇಕು. ಅಂದರೆ ಅವ್ರ ಮಕ್ಕಳು ನೋಡೋದು ಬಿಡ್ತಾರೆ. ನೀವು ಮನೆಯಾಗೆ ಟೇಬಲ್ ಮೇಲೆ ಪುಸ್ತಕ ತಂದಿಡಿ, ಪುಸ್ತಕ ಓದಿ. ಅಂದರೆ ಅವ್ರು ಯಾವ ರೀತಿ ನಾವು ಓದ್ಕೊಂತ ಕುಂತ್ರೆ ಅವರು ಓದ್ತಾರೆ ಮಕ್ಕಳು. ಅಂದರೆ ಆ ಒಂದು ವಾತಾವರಣವನ್ನು ಯಾವಾಗ ಕೂಡ, ನಮ್ಮ ಸುತ್ತಲಿನ ವಾತಾವರಣವನ್ನು ನಾವು ಯಾವಾಗ ಕೂಡ ಅದನ್ನು ಸುಂದರವಾಗಿ ಇಡುವಂಥ ಕೆಲಸವನ್ನು ಕೂಡ ನಾವು ಯಾವಾಗಲೂ ಮಾಡಬೇಕು. ಅಂದರೆ ಮಾಡ್ತಾ ಬಂದಿದೆ. ಇವತ್ತು ಹೇಳಿದ್ರಲ್ಲ, ಅಕಸ್ಮಾತ್ ಇವತ್ತು ಪತ್ರಿಕೆಗಳು ಇಲ್ಲದೆ ಇದ್ರೆ, ಅಕಸ್ಮಾತ್ ಆಕಾಶವಾಣಿ ಇಲ್ಲದೆ ಇದ್ರೆ, ಅಕಸ್ಮಾತ್ ದೂರದರ್ಶನ ಇಲ್ಲದೆ ಇದ್ದಿದ್ರೆ, ಟಿವಿಗಳು ಇಲ್ಲದೆ ಇದ್ದಿದ್ರೆ ಜಗತ್ತು ಇನ್ನೂ ಭಾಳ ಹಾಳಾಗ್ತಿತ್ತು, ನರಕಾಗಿರ್ತಿತ್ತು. ಅಂದರೆ ನಾವು ಪತ್ರಕರ್ತರು ಇದ್ದಿದ್ದರಿಂದ ಜಗತ್ತು ಇಷ್ಟು ಸುಂದರ ಆಗಿದೆ, ಇಷ್ಟು ಸಹನೀಯವಾಗಿದೆ. ಅದಕ್ಕಾಗಿ ಅಮೇರಿಕಾದಲ್ಲಿ ಒಂದು ಲಾ ಮಾಡಿದ್ದಾರೆ. ಅಮೇರಿಕಾ ಸಂವಿಧಾನಕ್ಕೆ
ಅಮೇರಿಕಾ ಸಂವಿಧಾನದ ಮೊದಲೇ ಏನು ಅಮೆಂಡ್ಮೆಂಟ್ ಏನು ಗೊತ್ತಾ, ಇವತ್ತು ಯಾವುದೇ MP MLAಗಳು ಯಾವುದೇ ಅಂದರೆ ಏನು ಪತ್ರಕರ್ತರ ಹಕ್ಕನ್ನು ಮೊಟಕುಗೊಳಿಸುವಂಥ ಯಾವುದೇ ಕಾನೂನನ್ನು ಮಾಡುವ ಅವಕಾಶ ಅಲ್ಲಿಯ ಶಾಸಕರಿಗೆ ಸಂಸದರಿಗೆ ಇಲ್ಲ. ಅಂದರೆ ಅಲ್ಲಿ ಏನು ಪತ್ರಕರ್ತರಿಗೆ ಏನು ಸ್ವಾತಂತ್ರ್ಯ ಇದೆ ಆ ಸ್ವಾತಂತ್ರ್ಯವನ್ನು ಅದನ್ನು ಕಡಿಮೆ ಮಾಡುವಂಥ ಅವಕಾಶ ಇಲ್ಲೇ ಇಲ್ಲ. ಅಂದರೆ ಅದು ಯಾಕೆ ಪತ್ರಕರ್ತರು ಇವತ್ತು ಅವರು ಏನು ಬೇಕಾದ್ರೆ ಯಾವುದೇ ಆಫೀಸಿಗೆ ಹೋಗ್ಬೋದು, ಯಾವುದೇ ಅಧಿಕಾರಿ ಹತ್ರ ಹೋಗಿ ಏನು ಕೇಳ್ಬೋದು, ಏನು ಮಾಡತ್ತೆ ಅಂತ ಕೇಳ್ಬೋದು. ಅಂದರೆ ಅಷ್ಟೊಂದು ಸ್ವಾತಂತ್ರ್ಯ ಪತ್ರಕರ್ತರಿಗೆ. ಅಂದರೆ ಆ ರೀತಿ ಅಂತ ಈ ಅಂಬೇಡ್ಕರ್ ಅವರು ಏನು ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ನಮ್ಮಲ್ಲಿ ಎಲ್ಲರಿಗೂ ಕೂಡ. ಅಂದರೆ ಆ ಒಂದು ನಮಗೆ ರೈಟ್ ಆಫ್ ಸ್ಪೀಚ್, ರೈಟ್ ಆಫ್ ಏನು ಎಲ್ಲ ನಮಗೆಲ್ಲ ಮೂಲಭೂತ ಹಕ್ಕುಗಳನ್ನು ಏನು ಕೊಟ್ಟಿದ್ದಾರೆ, ಆ ಮೂಲಭೂತ ಹಕ್ಕುಗಳ ರಕ್ಷಣೆಯನ್ನು ನಾವು ಮಾಡಬೇಕು. ಅದನ್ನು ಕಸ್ಕೊಳ್ಳುವಂಥ ಪ್ರಯತ್ನ ಆಗ್ತಿರ್ತವೆ. ಅದನ್ನು ನೀವು ಭಾಳ ಮಾತಾಡಬಾರ್ದು, ನೀವು ಪ್ರಶ್ನೆ ಕೇಳಬಾರ್ದು, ನೀವು ಏನು ಮಾಡಬಾರ್ದು ಅನ್ನುವಂಥ ಪ್ರಶ್ನೆ ಮಾಡ್ತಿರ್ತಾರೆ. ಅದಕ್ಕೆ ಅದನ್ನು ನಾವು ಯಾವಾಗ ಕೂಡ ಎಚ್ಚರಿಕೆಯಿಂದ ಇರಬೇಕು. ಅಂದರೆ ಕಾವಲುಗಾರ ಏನೋ ಮಾಧ್ಯಮವನ್ನು ಪ್ರಜಾಪ್ರಭುತ್ವದ ಕಾವಲುಗಾರ ಅಂತ ಹೇಳ್ತೇವೆ. ನಾಯಿ ಅಂತ ಹೇಳಿದ್ರಲ್ಲ, ಅಂದರೆ ಪ್ರಜಾಪ್ರಭುತ್ವವನ್ನು ಕಾಪಾಡುವಂಥ ನಾಯಿ, ಪ್ರಜಾಪ್ರಭುತ್ವವನ್ನು ಕಾಪಾಡುವಂಥ ಕಾವಲುಗಾರರು. ಆ ಕಾವಲುಗಾರರು ನಾವು ಯಾವಾಗ ಕೂಡ ಅವರೊಬ್ಬರೇ ಅಂತಲ್ಲ, ಪ್ರತಿಯೊಬ್ಬರು ಕೂಡ ನಾವು ಕಾವಲುಗಾರರಾಗಿರ್ಬೇಕು. ನಮ್ಮ ಮೇಲೆ ಏನೇ ದಬ್ಬಾಳಿಕೆ ಆದರೆ ಅಥವಾ ಅನ್ಯಾಯ ಆದರೆ ಅಥವಾ ಯಾರೋ ನಮ್ಮ ಹಕ್ಕನ್ನು ಯಾರೋ ಕಸಿದುಕೊಳ್ಳಕ್ಕೆ ಬಂದರೆ ಅಥವಾ ನಮ್ಮ ಹೆಸರಲ್ಲಿರ್ತಕ್ಕಂಥ ಭೂಮಿಯನ್ನು ಮತ್ತೊಬ್ಬರು ಲಪ್ಟಾಯಿಸ್ಕೊಂಡು ನೋಡಿದರೆ ಅದಕ್ಕೆ ನಾವು ಯಾವಾಗಲೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಅಂದರೆ ಅದನ್ನು ಹಕ್ಕು ಅದನ್ನು ಓದಬೇಕು. ಅಂದರೆ ನೀವೆಲ್ಲ ವಿದ್ಯಾರ್ಥಿಗಳು ಏನಿದ್ದೀರಲ್ಲ, ಜಾಸ್ತಿ ಓದುವಂಥ ಕೆಲಸವನ್ನು ಮಾಡಬೇಕು. ಓದಿದಾಗ ಬರ್ತದೆ ಯಾವಾಗಲೂ ಕೂಡ. ಅಂದರೆ ನೀವು ಯಾವಾಗ ಪತ್ರಕರ್ತರಾಗ್ತೀರಿ, ಯಾವಾಗ ಮಾಧ್ಯಮದವರು ಆಗ್ತೀರಿ ಅಂತಂದರೆ ಜಾಸ್ತಿ ಓದಬೇಕು. ಜಾಸ್ತಿ ಓದಿದಾಗ ಜಾಸ್ತಿ ಶಬ್ದ ಸಂಪತ್ತು ಬರ್ತದೆ, ಅವಾಗ ಗೊತ್ತಾಗ್ತದೆ. ಬೇಂದ್ರೆ ಅವ್ರ ಒಂದು ಕವಿತೆ ಇದೆ, ಕವಿತೆಯಲ್ಲಿ 1-2 ಸಾಲು ಬರ್ತವೆ. ಸಂಜೆ ಮುಂಜಾನೆ, ಸಂಜೆ ಅಥವಾ ಮುಂಜಾನೆ, ಸಂಜೆ ಮುಂಜಾನೆ ಎಂದಾರ ಒಂದಿನ ಅಲಕ್ನಂತೆ ನಿಮ್ಮ ಮುಂದೆ ಬರ್ತೇನೆ. ಆವಾಗ ಬಗ್ಸಿ ತುಂಬ ಭಕ್ತಿ ಹಿಡ್ಕೊಂಡು ಅಗಸಿ ಬಾಗಿಲು ಬರ್ರಿ ಕುದುರೆಯವರು ಅಂದರು. ಅದು ಅವಾಗ ಏನಿರ್ತಾರೆ, ಒಬ್ಬರು ಕುದುರೆಯವರು ಅಂತ ಇರ್ತಾರೆ. ಆ ಕುದುರೆಯವರು ಹಾದು ಹೋದಲ್ಲಿ ಎಲ್ಲ ಚಲೋ ಹಾಕಿರ್ತಾರೆ ಆ ಊರಿಗೆಲ್ಲ. ಅದಕ್ಕೆ ಒಂದು ಊರವ್ರು ಏನು ಹೇಳ್ತಾರೆ, ಕುದುರೆಯವರೇ ನಮ್ಮ ಊರಿಗೆ ಒಂದು ಬರ್ರಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರೇನು ಹೇಳ್ತಾರೆ, ಕುದುರೆಯವ್ರು ಏನಂತಾರೆ, ನೋಡ್ರಿಪ್ಪ ನಾ ಬರ್ತೇನೆ, ಆದ್ರೆ ನಾ ಭಾಳ ಊರಿಗೆ ಹೋಗ್ಬೇಕಾಗ್ತದೆ. ಮುಂದೆ ಇಲ್ಲೇ ಮುದಳ್ಗೆ ಹೋಗ್ಬೇಕು, ಲೋಕಾಪುರಿಗೆ ಹೋಗ್ಬೇಕು, ಅಲ್ಲಿ ಹಲಗತ್ತಿ ಹೋಗ್ಬೇಕು, ಎಲ್ಲ ಕಡೆ ಹೋಗ್ಬೇಕಾಗಿದೆ. ಅದಕ್ಕೆ ನಿಮ್ಮ ನಮ್ದುರ್ದಾಗ ಭಾಳ ಹೊತ್ತು ನಿಲ್ಲಲ್ಲ, ನಾನು ಸ್ವಲ್ಪ ಹೊತ್ತು ನಿಲ್ತೇನೆ. ಅದಕ್ಕೆ ಯಾವಾಗ ಬರ್ತೇನೆ ಗೊತ್ತಿಲ್ಲ, ಸಂಜೆ ಬರ್ಬೋದು ಅಥವಾ ಮುಂಜಾನೆ ಬರ್ಬೋದು. ಯಾವಾಗ ಬರ್ತೇನಲ್ಲ ಬರ್ಬೇಕಾದ್ರೆ ಊರೊಳಗೆ ಬರೋಕೆ, ನಿಮ್ಮ ಆಫೀಸಿಗೆ ಬರೋಕೆ ಅಥವಾ ನಿಮ್ಮ ಕಾಲೇಜಿಗೆ ಬರೋಕೆ ಟೈಮ್ ಇರಲ್ಲ. ನಾನು ಅವಾಗ ಅಗಸಿಗೆ ಬರ್ತೇನೆ, ನಿಮ್ಮ ಬಸ್ ಸ್ಟ್ಯಾಂಡಿಗೆ ಬರ್ತೇನೆ. ಅಗಸಿ ಬಾ ಹಂಗೆ ಬರಬಾರ್ದು. ಹೆಂಗೆ ಬರಬೇಕು, ಬೊಕ್ಸಿ ತುಂಬ ಭಕ್ತಿ ಹಿಡ್ಕೊಂಡು ಬನ್ನಿ ಅಂತಾರೆ. ಅಂದರೆ ಬೊಕ್ಸಿ ತುಂಬ ಭಕ್ತಿ ಅಂದರೆ ನೀವು ಮೊದಲು ಕೆಲಸ ಮಾಡಿರಿ, ಮೊದಲ ಓದೋದನ್ನು ಕಲೀರಿ, ಮೊದಲ ತಲೆಯಾಳು ತುಂಬಿಕೊಳ್ಳ್ರಿ, ಆಮೇಲೆ ನನ್ನ ಕಡೆ ಬರಲಿ. ಸುಳ್ಳು ನನ್ನ ಕಡೆ ಬಂದು ಏನು ಉಪಯೋಗ ಆಗೋದಿಲ್ಲ ಅಂತ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ನೀವು ಯಾವುದೇ ಅವರು ಮಾಸ್ತರು ಎಷ್ಟು ಬೇಕಂತ ಹೇಳ್ತಾರೆ, ಮಾಧ್ಯಮದವ್ರು ಎಷ್ಟು ಬೇಕಂತ ಹೇಳ್ತಾರೆ, ಪತ್ರಿಕೆಯಲ್ಲಿ ಎಷ್ಟು ಬೇಕಂತ ಬರೀತಾರೆ. ಆದರೆ ನಾವು ಶಾನ್ಯರಾಗಲಿಲ್ಲ ಅಂತಂದರೆ, ನಾವು ಕಲ್ಕೊಳ್ಳಿಲ್ಲ ಅಂತಂದರೆ ಏನು ಉಪಯೋಗ ಆಗಲ್ಲ. ಹಾಗಾಗಿ ಅದನ್ನು ನಾವು ಯಾವಾಗ ಕೂಡ ಆ ಮನೋಭಾವವನ್ನು ನಾವು ಜಾಸ್ತಿ ಕೆಲಸ ಮಾಡಿದರೆ ಏನು ಶ್ರಮ ಇಲ್ಲ, ನಾವೇನು ಸತ್ತು ಹೋಗಂಗಿಲ್ಲ. ಯಾವಾಗಲೂ ಕೂಡ ನಾವು ಜಾಸ್ತಿ ಕೆಲಸ ಮಾಡಿದ್ರೆ ಇನ್ನೂ ಜಾಸ್ತಿ ಆಯುಷ್ಯ ಇರ್ತದೆ, ಅದು ತಿಳ್ಕೊಳ್ಬೇಕು. ಯಾರು ಆಲಸ್ಯ ಆಗಿರ್ತಾರೆ, ಯಾರು ಲೇಜಿ ಆಗಿರ್ತಾರೆ, ಅವರೆಲ್ಲವೂ ಸತ್ತು ಹೋಗ್ತಾರೆ. ಅದನ್ನು ಯಾವಾಗಲೂ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಆ ರೀತಿಯಲ್ಲಿ ಕೂಡ ನಾವು ಏನು ಮಾಡಬೇಕು, ನಮ್ಮ ಕೆಲಸಗಳನ್ನು ನಾವು ಜಾಸ್ತಿ ಮಾಡುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಅವಿಶ್ರಾಂತವಾದ ಜೀವನವನ್ನು ನಾವು ಯಾವಾಗಲೂ ಕೂಡ ಮಾಡಬೇಕು. ಹಾಗಾಗಿ ಅದು ನಮ್ಮದೇ ಸ್ಟೈಲ್. ಈಗ ನೋಡ್ರಿ, ಈಗ ಒಂದು ಸಂಯುಕ್ತ ಕರ್ನಾಟಕ ಒಂದು ಪೇಪರ್ ಸ್ಟೈಲ್ ಬೇರೆ ಇರ್ತದೆ, ಪ್ರಜಾವಾಣಿ ಬೇರೆ ಇರ್ತದೆ, ಕನ್ನಡಪ್ರಭ ಬೇರೆ ಇರ್ತದೆ, ಉದಯವಾಣಿ ಬೇರೆ ಇರ್ತದೆ. ಅಂದ್ರೆ ಎಲ್ಲರದು ಒಂದೊಂದು ಪೇಪರ್ದು ಒಂದೊಂದು ಸ್ಟೈಲ್ ಇರ್ತದೆ. ಒಬ್ಬೊಬ್ಬರಿಗೆ ಸಂಯುಕ್ತ ಕರ್ನಾಟಕ ಓದಿದಾಗ ಸಮಾಧಾನ ಅನಿಸುತ್ತೆ, ಒಬ್ಬೊಬ್ಬರಿಗೆ ಕನ್ನಡಪ್ರಭ ಇಷ್ಟಂದ ಈ ಸಿದ್ದಣ್ಣವ್ರು ಭಾಳ ಡಿಟೇಲ್ ಆಗಿ ಬರೀತಾರಪ್ಪ ಅಂತ ಅವ್ರು ಒಬ್ಬರು ಲೈಕ್ ಮಾಡ್ತಿರ್ತಾರೆ. ಅಂದರೆ ಅದಕ್ಕೆ ನೀವು ಏನು ಮಾಡಬೇಕು, ನಿಮ್ಮದೇ ಆದ ಒಂದು ಸ್ಟೈಲ್ ಇರ್ತದೆ, ಆ ಸ್ಟೈಲನ್ನು ಡೆವಲಪ್ ಮಾಡ್ಕೋಬೇಕು ಯಾವಾಗಲೂ ಕೂಡ. ಅಂದರೆ ಅಂಥ ಶಬ್ದ ಹಾಕಿ ಆ ಒಂದು ಸ್ವಾದ. ಅಂದರೆ ಒಂದು ಮನೆಯಲ್ಲಿ ಒಬ್ಬರು ದೋಸೆ ಒಬ್ಬರು ಮನೆ ಚಲೋ ಮಾಡ್ತಾರೆ, ಒಂದು ಹೋಟೆಲ್ನಾಗ ದೋಸೆ ಚಲೋ ಇರ್ತದೆ, ಒಂದು ಹೋಟೆಲ್ನಾಗ ಇಡ್ಲಿ ಚಲೋ ಮಾಡ್ತಾರೆ, ಒಂದು ಹೋಟೆಲ್ನಾಗ ಮಸಾಲ ಉಪ್ಪಿಟ್ಟು ಚಲೋ ಇರ್ತದೆ ಅಂತ. ಆ ರೀತಿಯಲ್ಲೇ ಕೂಡ ನಾವು ನಿಮ್ಮದೇ ಆದ ಒಂದು ಸ್ವಾದವನ್ನು ಅದನ್ನು ನಾವು ಯಾವ ಪ್ರಯತ್ನ ಮಾಡಬೇಕು. ಅಂದರೆ ನೋಡಿ,
ನಾವು ಯಾರು ಕೂಡ ಆ ರೀತಿಯಲ್ಲಿ ಈಗ ಲಂಕೇಶ್ ಪತ್ರಿಕೆ ಒಳಗೆ ಅವ ಹುಬ್ಬಳ್ಳಿ ಯಾವ ಅಂತ ಬರಿತಾ ಇದ್ರು, ಪುಂಡಲಿ ಕ್ಷೇತ್ರ ಅಂತ ಹುಬ್ಬಳ್ಳಿ ಯಾವ ಅದು ನೋಡಿ. ಆ ಹುಬ್ಬಳ್ಳಿ ಯಾವ ಅಂತ ಅನ್ನೋದನ್ನು ಆ ಹುಬ್ಬಳ್ಳಿ ಸ್ಟೈಲ್ನಾಗಿ ಬರಿತಾ ಇದ್ರು. ಹಂಗೆ ನಾವು ಯಾವಾಗ ಕೂಡ ರಾಮದುರ್ಗದವ ನಾವು ಬೆಳಗಾವ್ದವ ಅಂತ ಅನ್ನುವಂಥದ್ದನ್ನು ನಾವು ರೂಢಿ ಮಾಡ್ಕೊಂಡ್ವಿ. ಅಂದ್ರೆ ನಮ್ದು ಹೇಳುವಂಥ ಅಂದರೆ ಬರೀ ಈ ಮಾಧ್ಯಮ ಅಂತಂದರೆ ಬರೀ ಪೇಪರ್ ಅಂತ ಅಷ್ಟೇ ಅಲ್ಲ. ಈಗ ನೋಡಿ ಯೂಟ್ಯೂಬ್ ಆಗಿದೆ, ಸೋಷಿಯಲ್ ರೀಲ್ಸ್ ಆಗಿದ್ದಾವೆ, ಆಮೇಲೆ ಡಿಜಿಟಲ್ ಚಾನಲ್ ಆಗಿದೆ, ವೆಬ್ಸೈಟ್ ಆಗಿದೆ. ಇವನು ಕೂಡ ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ನಾವು. ಅಂದರೆ ಅವನು ಕೂಡ ಅವ್ರು ರೀಲ್ಸಿಗೆ ಎಷ್ಟೋ ಮಂದಿ ರೀಲ್ಸ್ ಮಾಡ್ತಾರೆ. ಆ ರೀಲ್ಸನ್ನು ಮಾಡುವಂಥ ಒಂದು ಕಲೆ ಇರ್ತದೆ. ಅಂದರೆ ಮತ್ತೊಬ್ಬರಿಗೆ ಯಾವ ರೀತಿ ತಲುಪಬೇಕು ನಾವು. ನಿಮ್ಮ ಚಾನಲ್ ಯೂಟ್ಯೂಬ್ ಚಾನಲ್, ಆ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಅಂದರೆ ಲಕ್ಷಾಂತರ ಮಂದಿಗೆ ಯಾಕೆ ತಲುಪಬೇಕು, ಅಥವಾ ಪತ್ರಿಕೆ ಬರೆದ್ರೆ ನೀವು ಪತ್ರಿಕೆಗಳನ್ನು ಕೂಡ ಯಾವ ರೀತಿ ನಿಮ್ಮದ ಸ್ಟೈಲ್ನಲ್ಲಿ ನೀವು ಯಾವ ರೀತಿ ಬರೀಬೇಕು. ಅಂದರೆ ನಮ್ಮ ಶಬ್ದ, ನಮ್ಮ ಪದಪುಂಜ, ನಮ್ಮ ಒಂದು ವಾಕ್ಯ ರಚನೆ ಯಾವ ರೀತಿ ಇರಬೇಕಂತ ಅನ್ನೋದನ್ನು ಕೂಡ ನಾವು ಯಾವಾಗಲೂ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಹಾಗಾಗಿ ಅದನ್ನು ಮಾಡಿದಾಗ ಏನಾಗ್ತದೆ, ಒಂದು ನಿಮ್ಮದೇ ಆದ ಒಂದು ಪ್ರಭಾವವನ್ನು ಬೀರಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಖಾದ್ರಿ ಶಾಮಣ್ಣ ಅಂತ ಅನ್ನೋರು ಇರ್ಬೋದು, ಅಂದರೆ ಅನೇಕರು ಕೂಡ ಎಷ್ಟೊಂದು ತಮ್ಮ ಪತ್ರಿಕೆಗಳ ಮೂಲಕ ಒಂದು ಪ್ರಭಾವವನ್ನು ಬೀರಿದರು ಅಂತ ಅನ್ನೋದು ಕೂಡ ಭಾಳ ಮುಖ್ಯ. ಹಾಗಾಗಿ ಆ ಮಾಧ್ಯಮದವರು ಇವತ್ತೇನು ಮಾಧ್ಯಮ ಬಳಗ ರಾಮದುರ್ಗದಲ್ಲಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ಅಂದರೆ ಅಂಥ ಕೆಲಸವನ್ನು ಈ ರಾಮದುರ್ಗದ ಸುತ್ತಮುತ್ತ, ಆಮೇಲೆ ರಾಮದುರ್ಗದಲ್ಲಿ ತಾಲೂಕಿನಲ್ಲಿ ಅಥವಾ ಈ ಒಂದು ಪರಿಸರದಲ್ಲಿ ಈ ಒಂದು ಸುತ್ತಮುತ್ತ ಏನು ಕೆಲಸ ಆಗಬೇಕು ಅನ್ನೋದನ್ನು ಅವರೆಲ್ಲ ತಮ್ಮ ಪತ್ರಿಕೆಗಳ ಮೂಲಕ, ತಮ್ಮ ಚಾನಲ್ಗಳ ಮೂಲಕ ಎಲ್ಲ ಏನು ಬಿತ್ತರಿಸ್ತಾ ಇರ್ತಾರೆ, ಅಭಿವ್ಯಕ್ತಿ ಮಾಡ್ತಿರ್ತಾರೆ. ಆ ರೀತಿಯಲ್ಲಿ ಕೂಡ ನಾವು ಅದನ್ನು ಮಾಡಲಿಕ್ಕೆ ಕಲಿಬೇಕು ಅಂತ ಅನ್ನೋದು ಭಾಳ ಮುಖ್ಯ. ಹಾಗಾಗಿ ಅಂಥ ಕೆಲಸವನ್ನು ಮಾಡ್ತಾ ಇರುವಂಥ ಹಿರಿದಾದ ಅಂದರೆ ಸಮಾಜ ಸುಧಾರಣೆ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಆ ರಾಮದುರ್ಗದ ಪ್ರೆಸ್ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ನಮಸ್ಕಾರ, ಕೃತಜ್ಞತೆಯನ್ನು ಹೇಳ್ತೇನೆ. ನಮ್ಮನ್ನು ಇಲ್ಲಿ ಬರಮಾಡಿಕೊಂಡು ಒಂದು ನಾನು ಮತ್ತು ಮಲ್ಲಿಕಾರ್ಜುನ ಸಿದ್ದಣ್ಣವರು ಬಂದು ಒಂದೆರಡು ಮಾತುಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಅನುವು ಮಾಡಿಕೊಟ್ರು. ಹಾಗಾಗಿ ಇನ್ನೊಂದು ಮಾತಿದೆ, ಅಂದರೆ ಇಲ್ಲಿ ಬಂದಾಗ ಎದುರಿಗೆ ಮಾತಾಡಿದಾಗ ಚಲೋ ಆಗೋದಕ್ಕೆ ನಾವು ನಮ್ಮ ಚೆನ್ನಪ್ಪ ಅವ್ರು ಹೇಳಿದ್ರು, ಆದಿಮಣಿ ಚೆನ್ನಪ್ಪ ಅವರು, ಅಂದರೆ ಬರಬೇಕು ನೀವು ಅಂತ ಹೇಳಿದಾಗ ನಾವು ಅಲ್ಲ ನಡೀತದೆ ಬಿಡ್ರಿ ಸರ್ ಅಂತಂದ್ರೆ, ಇಲ್ಲ ಬರ್ರಿ ಅಂತ ಎದುರಿಗೆ ಮಾತಾಡಿದಾಗ ಅದು ಒಂಥರ ಚಲೋ ಅನಿಸುತ್ತೆ ಅಂತೇಳಿ ಆ ಥರ ಅವ್ರು ಹೇಳಿದರು. ಹಾಗಾಗಿ ಒಂದು ಮಾತಿದೆ ಮಧುರ ಚಂದ್ರದು, ಬಣ್ಣದ ಹಣ್ಣುಗಳ ತಿಂದು ತೇಗಲಬಹುದೇ, ಬಣ್ಣದ ಹಣ್ಣುಗಳ ತಿಂದು ತೇಗಲಬಹುದೇ, ಚಿತ್ರದ ಮಲ್ಲಿಗೆಯ ಮೂಸಬಹುದೇ. ಅಂದರೆ ಬಣ್ಣದ ಹಣ್ಣು ಮಾಡಿ ಅಂದರೆ ಕಟ್ಟಿಗೆ ಹಣ್ಣು ಮಾಡಿ ಇಟ್ಟರೆ ಅವ್ರು ತಿನ್ನೋಕ್ಕಾಗತ್ತೇನೋ, ಅವ್ರು ತಿನ್ನೋಕ್ಕಾಗಲ್ಲ. ಚಿತ್ರದ ಮಲ್ಲಿಗೆಯ ಮೂಸಬಹುದೇ ಅಂದರೆ ಮಲ್ಲಿಗೆ, ನಿಜವಾದ ಮಲ್ಲಿಗೆ ಇದ್ದರೆ ಆ ಹೂವು ವಾಸನೆ ಬರ್ತದೆ, ಗಂಧ ಬರ್ತದೆ. ಅಂದರೆ ನಿಜವಾದ ಹೂವು ನಮ್ಮ ಎದುರಿಗಿದ್ದಾಗ ಅಂದರೆ ಗಂಧ, ವಾಸನೆ, ಸುವಾಸನೆ ಬರ್ತದೆ. ಬರೀ ಆ ಚಿತ್ರ ತೋರಿಸಿದ್ರೆ ಏನು ಬರ್ತದೆ? ಮಣ್ಣ ಗೊಂಬೆ ಮೆಚ್ಚಿ ಮಾತನಾಡಿಸಬಹುದೇ, ಅಂದರೆ ಮಣ್ಣ ಗೊಂಬೆ ಮೆಚ್ಚಿ ಯಾರನ್ನ ಎದುರಿಗೆ ಜೀವಂತಿಲ್ಲದಂಥ ಗೊಂಬೆಯನ್ನು ಮಾತಾಡಿಸ್ಲಿಕ್ಕೆ ಆಗ್ತದೆ? ಬಣ್ಣದ ಹಣ್ಣುಗಳ ತಿಂದು ತೇಗಲಬಹುದೇ, ಚಿತ್ರದ ಮಲ್ಲಿಗೆಯ ಮೂಸಬಹುದೇ, ಮಣ್ಣ ಗೊಂಬೆ ಹೊಗೆಯ ಹೊಳೆ ಯಾರು ಈಸಬಹುದೇ. ಅಂದರೆ ಹೊಳೆ ಈಸಬಹುದು, ಹೊಳೆ ನೀರನ್ನು, ನದಿ ನೀರು. ಅಂದರೆ ಹೊಗೆ ಹೊಳೆ ಹೆಂಗೆ ಈಸೋದಂತ ಇದು ಪತ್ರಕರ್ತರು ಏನು ಮಾಡ್ತಿರ್ತಾರೆ, ಒಂದು ಹೊಗೆ ಹೊಳೆ ಈಸ್ತಾ ಇರ್ತಾರೆ ಅವರು ಕೂಡ. ಅಂದರೆ ಒಂದು ಕಲುಷಿತವಾದ ವಾತಾವರಣದಲ್ಲಿ ಅದನ್ನು ದಾಟಿ ಬಂದು ಅವರು ಸಮಾಜಕ್ಕೆ ಒಂದು ಆದರ್ಶವನ್ನು ಅವ್ರು ಹೇಳ್ತಿರ್ತಾರೆ. ಅಂಥ ಒಂದು ಆ ಮಾತನ್ನು ಆ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ ಶರಣು ಶರಣಾರ್ಥಿ ಹೇಳ್ತಾ, ಕೊನೆಗೆ ಇನ್ನೊಂದು ಮಾತು ನಮ್ಮ ತಾಯಿಯರು ಹೇಳ್ತಿರ್ತಾರೆ, ಆದಾವ ನಮ್ಮ ಜ್ವಾಳ. ನಮ್ಮ ಜ್ವಾಳ ಅಂದರೆ ಜ್ವಾಳ ಮೊದಲ ಕಾಲದಾಗ ಗಿರಣಿ ಇರಲಿಲ್ಲ, ಬೀಸು ಕಲ್ಲಾಗ ಬೀಸ್ತಾ ಇದ್ರು. ಆದಾವ ನಮ್ಮ ಜ್ವಾಳ, ಆದಾವ ನಮ್ಮ ಜ್ವಾಳ, ಉಳಿದಾವ ನಮ್ಮ ಕಲ್ಲ, ಈಗ ಸಾಕವ್ವ ನಿನ್ನ ಕಲ್ಲ, ಕೈಯಾನ ಹಾಕಿದ ಉಂಗುರ ಸವದಾವ. ಅಂದರೆ ಜ್ವಾಳ ಬೀಸಿ ಬೀಸಿ ಕೈಯಾನ ಉಂಗುರ ಸೌದೋತಂತೆ. ಅಂದರೆ ಆದರೆ ಜ್ವಾಳ ಮುಗಿದು ಆಕೆ ಹಾಡುವಂಥ ಹಾಡು ಮುಗಿಲಿಲ್ಲ. ಅಂದ್ರೆ ಹಾಡಿಗೆ ಯಾವಾಗಲೂ ಕೂಡ ಕೊನೆ ಇರೋದಿಲ್ಲ. ಹಾಡು ಅಂತ ನೆನಪಾಗ್ತಾರೆ. ನಮ್ಮ ಆಕಾಶವಾಣಿ ಕೆಲಸದ ಬಗ್ಗೆನೂ ಸ್ವಲ್ಪ ಹೇಳ್ತಂದಿದ್ರು ಮಲ್ಲಿಕಾರ್ಜುನ ಸಿದ್ದಣ್ಣವರವರು. ಅಂದರೆ ಆಕಾಶವಾಣಿ ಕೂಡ ಈ ಮೌಖಿಕ ಮಾಧ್ಯಮ, ಅಂದರೆ ಮಾತನ್ನೋದು ಕೂಡ ಈ ಆಕಾಶವಾಣಿ ಅನ್ನೋದು ಕೂಡ ಎಷ್ಟೊಂದು ಕೆಲಸಗಳನ್ನು ಮಾಡಿದೆ. ಅಂದರೆ ಈ ಕಲೆ, ಸಂಗೀತ, ಸಾಹಿತ್ಯ ಇಂಥ ಕಲೆಗಳನ್ನು, ಅಂದರೆ ಜಾನಪದ ಹಾಡು, ಕೃಷ್ಣ ಪಾರಿಜಾತ, ಆಮೇಲೆ ಈ ಸಂಗೀತ, ನಾಟಕ
ಇವನ್ನೆಲ್ಲ ಆಮೇಲೆ ಭಜನೆ, ಜೋಡಿನ ಪದ, ಚೌಡಿಕಿ ಪದ, ಸಂಪ್ರದಾಯದ ಪದ ಇವನ್ನೆಲ್ಲ ಯಾರು ಉಳಿಸಿದ್ರು? ಆಕಾಶವಾಣಿಯವರು ಉಳಿಸಿದ್ರಲ್ಲ. ಈ ಗೌರವ ಮಾತಾರ ಅಂತ ಹೇಳಿ ಆಕೆ ಹಾಡು, ಆಕೆ ಇಡೀ ಅಂದರೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ಅಂತ ಒಂದು ಹಾಡಿದೆಯಲ್ಲ, ಆ ಹಾಡನ್ನು ಆಕಾಶವಾಣಿ ಬಂದಾಗ ಹಾಡಿಲ್ಲ ಆಕೆ. ಅದು ಇಡೀ ಕರ್ನಾಟಕ ತುಂಬ ಆ ಪ್ರಸಾರ ಆಯಿತು, ಅಂದರೆ ಜನಜನಿತ ಆಯಿತು. ಅಂದರೆ ಯಾವುದನ್ನು ನಾವು ಏನೋ ಸಾಯಲಾರದ್ದು ಅಂತ ಮಾಡ್ತೇವೆ, ಅಂದರೆ ಅದನ್ನು ನೆನಪಿನಲ್ಲಿ ಉಳಿಬೇಕಂತ ಯಾವಾಗ ಕೂಡ. ಅಂದರೆ ನೆನಪಿಗೆ ಮರಣವಿಲ್ಲ ಅಂತ ಹೇಳ್ತಾರೆ. ಯಾವಾಗ ಕೂಡ ನೆನಪು ಅನ್ನೋದು ಎಂದೂ ಸಾಯಂಗಿಲ್ಲ, ನೆನಪಿಗೆ ಸಾವೇ ಇಲ್ಲ ಅಂತ, ನೆನಪಿಗೆ ಮರಣವಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇಂಥ ನೆನಪುಗಳನ್ನು, ಇಂಥ ಏನೋ ಕೆಲಸವನ್ನು ನಾವು ಯಾವಾಗ ಕೂಡ ಮಾಡ್ತಾ ಇರಬೇಕು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಅಂಜಿಗೆ ಬರ್ತಾ ಇದೆ, ಯಾಕಂದರೆ ನಾನಿರೋದು ಪೊಲೀಸ್ ಇಲಾಖೆ. ಸುಮಾರು 25 ವರ್ಷ ಈ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿದೆ. ಇದೇ ವರ್ಷ ಫೆಬ್ರವರಿ 23ಕ್ಕೆ 25 ವರ್ಷ ನನ್ನ ಸರ್ವಿಸ್ ಆಯಿತು. ಸಾಕಷ್ಟು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಸಾಕಷ್ಟು ಪೊಲೀಸ್ ಇಲಾಖೆ ಅಂದರೆ ತಮಗೆಲ್ಲರೂ ಗೊತ್ತು ನನ್ನ ಕೆಲಸ ಯಾವ ರೀತಿ ಇರುತ್ತೆ. ಕ್ರೈಮು, ಕ್ರಿಮಿನಲ್ ಇವುಗಳ ಜೊತೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಸಾಕಷ್ಟು ಸ್ಟ್ರೈಕ್ಗಳು ಎಲ್ಲ ನೋಡ್ತಾ ಇರ್ತೀವಿ. ಅವಾಗ ಯಾವಾಗ ಕೂಡ ಅಂಜಿಕೆ ಬರಲ್ಲ. ಹಗಲು ರಾತ್ರಿ ಟೈಮ್ ಇಲ್ಲ ಅಂಥ ಸಂದರ್ಭಗಳಲ್ಲಿ ಕೂಡ ಕೆಲಸ ಮಾಡ್ತೀವಿ. ನಮಗೇನೋ ಅದು ಅನಿಸಲ್ಲ. ಸಾಕಷ್ಟು ಹೆಣಗಳನ್ನ ನೋಡಿರ್ತೀವಿ, ಪೋಸ್ಟ್ ಮಾರ್ಟಮ್ ಮಾಡಿರ್ತೀವಿ, ಕುಖ್ಯಾತ ಆರೋಪಗಳನ್ನ ಹಿಡಿದಿರ್ತೀವಿ, ಸಮಾಜಘಾತಕ ಶಕ್ತಿಗಳನ್ನು ವಿರುದ್ಧ ಹೋರಾಟ. ಆದರೆ ಇದು ಪ್ರೆಸ್ಸು ಮೀಡಿಯಾ ಅಂತ ಅಂದಮೇಲೆ ಸ್ವಲ್ಪ ಎಲ್ಲ ಅಂಜಿಕೆ ಬರ್ತದೆ, ಫೇಸ್ ಮಾಡೋಕ್ಕಾಗಲ್ಲ. ಫಂಕ್ಷನ್ ನಂಗೆ ಕರೆದ್ರು, ಆಯಿತು ಏನಾದರೂ ಒಂದೆರಡು ಮಾತು ಮಾತಾಡೋಣ ಅಂತ ನಾನು ಅಂದ್ಕೊಂಡೆ. ಅಷ್ಟೊನ್ನಕ್ಕೆ ವಿಶೇಷ ಉಪನ್ಯಾಸ ಅತಿಥಿಗಳು ಮಾತಾಡಿದ ನಂತರ ಮಾತಾಡೋಕ್ಕೆ ಏನೂ ಉಳಿಯೋದಿಲ್ಲ ಅಂತ ಅನಿಸ್ತು. ಅದು ಕೊನೆಯದಾಗಿ ನಮಗೆ ಕೊಟ್ಟರು. ಬಿಗಿನರ್ಸ್, ಅದರೊಳಗೆ ಪೊಲೀಸ್ ಇಲಾಖೆಯವ್ರ ಮಾತುಗಳು ಕಡಿಮೆ ಆದರೂ ಕೂಡ ಒಂದು 2 ವಿಚಾರಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಜೊತೆಗೆ ಪತ್ರಿಕಾ ರಂಗ, ನಿಜವಾಗ್ಲೂ ಇದು ನಮ್ಮ ಸಮಾಜಕ್ಕೆ ಅನ್ವಯವಾಗುವಂಥ ಅತಿ ಮುಖ್ಯವಾದ ಒಂದು 4 ಅಂಗಗಳು. ಈ ಸಮಾಜ ಅಂದರೆ ಒಂದು ನಾವು ಒಂದು ಟೇಬಲ್ ಅಥವಾ ಹಲಿಗೆ ಅಂತ ಅಂದ್ಕೋಬೋದು. ಒಂದು ಕಾಲ ಇರಲಿಲ್ಲ, ಈ 4ರಲ್ಲಿ ಯಾವುದೇ ಒಂದು ಕಾಲ ಇರಲಿಲ್ಲ ಅಂತ ಕೂಡ ಅದು ಬಿದ್ದು ಹೋಗ್ತದೆ. ಅಂದರೆ ಸಮಾಜ ಯಾವ ರೀತಿ ಈಗ ಇದೆ ಆ ರೀತಿ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲೂ ಕೂಡ ಈಗ 3 ಅಂಗಗಳಲ್ಲಿ ಏನಿದೆ, ನಮಗೆ ನಮ್ಮದೇ ಆದಂಥ ಒಂದು ವ್ಯವಸ್ಥೆ ಇದೆ. ಆದರೆ ಪತ್ರಿಕಾ ಮಾಧ್ಯಮ ಅದನ್ನು ಸ್ವಲ್ಪ ನಾವು ಅವಲೋಕನ ಮಾಡಿದಾಗ ನಿಜವಾಗಲೂ ಯಾವುದೂ ಬೇಸಿಲ್ಲ. ಈ 3 ಅಂಗಗಳು, ಶಾಸಕಾಂಗ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು ಅಥವಾ ಕಾರ್ಯಾಂಗ ಆಗಿರ್ಬೋದು, ನಾವು ಏನು ಮಾಡ್ತೀವಿ, ನಾವು ಸಮಾಜಕ್ಕೆ ಏನು ಕೊಡ್ತೀವಿ, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ಸರಿ ಯಾವುದು ತಪ್ಪು, ಅವುಗಳನ್ನು ನಮಗೂ ಕೂಡ ಜೊತೆಗೆ ಸಮಾಜಕ್ಕೂ ಕೂಡ ಅದನ್ನು ತೋರಿಸುವಂಥ ಒಂದು ಮಹತ್ತರವಾದಂಥ ಒಂದು ಕೆಲಸ ಮಾಡೋ ಈ ಪತ್ರಿಕಾ ಮತ್ತು ಮಾಧ್ಯಮ. ಈ ಪತ್ರಿಕೆ ಅನ್ನೋದು ಇವಾಗೇನು ಬಂದದಂಥದ್ದು ಅಲ್ಲ. ಮೊದಲೆಲ್ಲ, ಈಗೆಲ್ಲ ಮೊಬೈಲ್ ಬಂದಿದ್ದಾವೆ, ಕಂಪ್ಯೂಟರ್ ಬಂದಿದೆ, ನೆಟ್ವರ್ಕ್ ಎಲ್ಲ ಹೆಚ್ಚಾಗಿದೆ. ಆದರೆ ನಾವು ಇತಿಹಾಸವನ್ನು ಅವಲೋಕನ ಮಾಡಿದಾಗ ನಮಗೆ ಗೊತ್ತಾಗೋದು, ಸಾಕಷ್ಟು ಜಗತ್ತಿನ ಬಗ್ಗೆ ನಮ್ಗೆ ಯಾವಾಗಾದರೂ ಏನಾದರೂ ಮಾಹಿತಿ ಮೊದಲಿನವರಿಗೆ ಗೊತ್ತಾಗಿತ್ತು ಅಂತಂದರೆ ಅದು ಬರವಣಿಗೆ ಮುಖಾಂತರ. ನೀವೆಲ್ಲ ನೋಡಿದ್ದೀರಿ, ಕೇಳಿದ್ದೀರಿ. ಸಾಕಷ್ಟು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ
ಮಾಹಿತಿಯನ್ನು ರವಾನೆ ಮಾಡೋರು ಯಾರು ದೂತರು ಅಂತ ಇರ್ತಿದ್ರು. ಅವರು ಕೂಡ ಬರವಣಿಗೆ ಒಳಗೆ ಇಲ್ಲಿಂದ ಅಲ್ಲಿ ಮುಗಿಸ್ತಿದ್ರು, ಅಲ್ಲಿಂದ ಇಲ್ಲಿ ಮುಗಿಸ್ತಿದ್ರು. ಆ ಒಂದು ಕರ್ತವ್ಯವನ್ನು ಇತಿಹಾಸ ಕಾಲದಿಂದ ನಮ್ಮ ಈ ಮಾಧ್ಯಮ ವಿಷಯವನ್ನು ಮುಗಿಸ್ತಾ ಬರ್ತಾ ಇದೆ. ಜೊತೆಗೆ ನಾವೆಲ್ಲ ಇತಿಹಾಸ ನೋಡಿದಾಗ ಸಾಕಷ್ಟು ರಾಜರು ಅಥವಾ ಸಾಕಷ್ಟು ಜನ ಹೋರಾಟಗಾರರು ಇತಿಹಾಸದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಗೊಂಡಿದ್ದಾರೆ. ಆದರೆ ನನ್ನ ಪ್ರಕಾರ ಸಾಕಷ್ಟು ಸಂದರ್ಭಗಳಲ್ಲಿ ಸಾಕಷ್ಟು ಯುದ್ಧಗಳಾಗಿದ್ದಾವೆ, ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಆದರೆ ಅತಿ ಮಹತ್ತರವಾದಂಥ ಬದಲಾವಣೆಗಳು ಯಾವುದೇ ಯುದ್ಧದಿಂದಾಗಿಲ್ಲ, ಯಾವುದೇ ಖಡ್ಗದಿಂದಾಗಿಲ್ಲ, ಯಾವುದೇ ಮಿಸೈಲ್ನಿಂದಾಗಿಲ್ಲ, ಕೇವಲ ಒಂದು ಪೆನ್ನಿನಿಂದ. ಯುರೋಪಿಯನ್ ಇತಿಹಾಸವನ್ನು ಅಲ್ಲಿ ಕಾರ್ಮಿಕ ಕ್ರಾಂತಿಗಳದು. ಕಾರ್ಮಿಕ ಕ್ರಾಂತಿಗಳು ಯಾವ ಎಷ್ಟರ ಮಟ್ಟಿಗೆ ಪ್ರಮಾಣದಲ್ಲಿ ಆದವು ಅಂತಂದ್ರೆ ಒಂದೊಂದು ದೇಶದ ಇತಿಹಾಸಗಳೇ ಭೂಭಾಗನ ಬದಲಾವಣೆ ಆಯಿತು. ಅದು ಕಾರಣ ಆಗಿದ್ದು ಇದು ಪತ್ರಿಕಾ ಮಾಧ್ಯಮದ ಒಂದು ನಡೆಯಿತು. ಇವತ್ತೇನಾದರೂ ಜನರಿಗೆ ಒಳ್ಳೆಯದು ಕೆಟ್ಟದ್ದು ಯಾವುದು ಅಂತ ತೋರಿಸಿಕೊಡುವುದು ಇದೇ ಒಂದು ರಂಗ. ಆ ಪತ್ರಿಕಾ ರಂಗಕ್ಕೆ ಇರುವಂಥ ಒಂದು ಶಕ್ತಿ ಯಾವ ರಂಗ, ಯಾವ ಯುದ್ಧ ಮಾಡುವ ಅವಶ್ಯಕತೆಯೂ ಇಲ್ಲ. ಕೇವಲ ಒಂದು ಪೆನ್ನು ಮತ್ತು ವಾಸ್ತವಿಕತೆ ಇವೆರಡಿದ್ರೆ ಇಡೀ ಜಗತ್ತಿನಾಗ ಬೇಕಾದಂಥ ಬದಲಾವಣೆಗಳನ್ನು ಮಾಡುವಂಥ ಒಂದು ಧೀಮಂತ ಶಕ್ತಿ ಆದರೂ ತಪ್ಪಾಗಲಿಕ್ಕಿಲ್ಲ. ಆ ಒಂದು ಶಕ್ತಿ ಈ ನಮ್ಮ ಪತ್ರಿಕಾ ರಂಗಕ್ಕೆ ಇದೆ. ತುಂಬ ಚಿಕ್ಕದಾಗಿದೆ. ಮೊದಲೆಲ್ಲ ನಮ್ಮ ಊರು ಬಿಟ್ಟರೆ ನೆಕ್ಸ್ಟ್ ಊರು ಯಾವುದು ಅಂತ ನಮ್ಗೆ ಗೊತ್ತಿರ್ತಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಜಗತ್ತೇ ಚಿಕ್ಕದಾಗಿದೆ. ಅದಕ್ಕೆಲ್ಲ ಕಾರಣ ಅಂತಂದರೆ ಈ ಪತ್ರಿಕೆ ಮತ್ತು ಮಾಧ್ಯಮ. ಮೊದಲಿನ ಕಾಲದಲ್ಲಿ ಈಗೆಲ್ಲ ಇದೆ, ಬಟ್ ಮೊದಲಿನ ಕಾಲದಲ್ಲಿ ನಾವು ಈ ಜಗತ್ತಿನ ಬಗ್ಗೆ ತಿಳ್ಕೋಬೇಕಾಗಿತ್ತು, ಅಥವಾ ನಮ್ಮ ಊರನ್ನು ಹೊರತುಪಡಿಸಿ ಮುಂದೆ ಏನಾದರೂ ಇದೆಯಾ, ನಮ್ಮ ಒಂದು ಸುತ್ತಮುತ್ತಲಿನ ಪರಿಸರನ ಹೊರತುಪಡಿಸಿ ಜಗತ್ತು ಪತ್ತಿ ಏನಾದರೂ ಇದೆಯಾ ಅಂತ ಅದು ಗೊತ್ತಾಗಿದ್ದು ಇದೇ ರೀತಿಯಾದಂಥ ಬರವಣಿಗೆ ಮತ್ತು ಈ ಒಂದು ಪತ್ರಿಕೆಯ ಮುಖಾಂತರ. ಮತ್ತು ಇವತ್ತು ಯಾವ ಮಾಧ್ಯಮಗಳದವು ಎಲ್ಲ ಮಾಧ್ಯಮಕ್ಕೂ ತಾಯಿ ಬೇರು ಅಂತಂದ್ರೆ, ಯಾಕಂತಂದರೆ ನಂತರ ಹುಟ್ಕೊಂಡದ್ದು ಸಾಕಷ್ಟು ಮಾಧ್ಯಮಗಳು ಹುಟ್ಕೊಂಡಿದ್ದಾರೆ. ಆದರೆ ತಾಯಿ ಬೇರು ಅಂತ ನಾವೇನು ಹೇಳ್ತೀವಿ ಅದು ಎಷ್ಟು ಸ್ಟ್ರಾಂಗ್ ಇದೆ ಅಂತಂದರೆ ಇವತ್ತಿನೂ ಕೂಡ. ಉದಾಹರಣೆಗೆ ನಾನೇ ಮೊದಲೆಲ್ಲ ನಾವಿದ್ದಾಗ ಮೊಬೈಲ್ ಇರಲಿಲ್ಲ, ಸರಿಯಾದ ಯಾವುದೋ ಮಾಹಿತಿ ಸಿಗ್ತಿರಲಿಲ್ಲ. ಸ್ಕೂಲ್ನಾಗ ಇದ್ದಾಗ ಅಂತೂ ಕಾಲೇಜ್ನಾಗ ಇದ್ದಾಗ ದಿನ 3-4 ನ್ಯೂಸ್ ಪೇಪರ್ ಓದ್ತಿದ್ದೆ. ಇವತ್ತಿಗೂ ಕೂಡ ನ್ಯೂಸ್ ಪೇಪರ್ ನಾನು ಓದ್ತಾನೆ ಇರ್ತೀನಿ. ವರ್ಷದಲ್ಲಿ 2 ದಿವಸ ನ್ಯೂಸ್ ಪೇಪರ್ ಬರಲ್ಲ. ಆ 2 ದಿವಸ ಮಾತ್ರ ಏನೋ ಕಳ್ಕೊಂಡಂಗೆ ಅನ್ಸುತ್ತೆ. ಬೆಳಗ್ಗೆ ಅಷ್ಟೇ ನಮ್ಮ ಶೆಡ್ಯೂಲ್ ಬಿಸಿ ಇದ್ರು ಕೂಡ ಒಂದು ಅರ್ಧ ಗಂಟೆ ನ್ಯೂಸ್ ಪೇಪರ್ ಓದ್ತೀವಿ. ಇವಾಗ ನಾನು ಪಿ ಎಸ್ ಐ ರಿಕ್ರೂಟ್ಮೆಂಟ್ ಆಗಬೇಕಾದ್ರೆ ನನ್ನ ಸಾಕಷ್ಟು ಮಾಹಿತಿಯನ್ನು ನಾನು ಆ ಎಕ್ಸಾಮ್ಸಲ್ಲಿ ಪಡೆದುಕೊಂಡದ್ದು ಇದೇ ಪತ್ರಿಕೆ ಮುಖಾಂತರ. ಯಾಕಂತಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಇವತ್ತೇನೋ ಬಂದಿದೆ, ಏನೋ ನಾವು ಮೊಬೈಲಾಗಿ ಕ್ಲಿಕ್ ಮಾಡ್ತೀವಿ ಅಥವಾ ಕಂಪ್ಯೂಟರ್ನಲ್ಲಿ ನೋಡ್ತೀವಿ. ಜಗತ್ತಿನ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ, ಅದು ಜಗತ್ತಿನ ಬೇರೆ ದೇಶಗಳಿಗಿರ್ಬೋದು, ನಮ್ಮ ದೇಶದಿರ್ಬೋದು, ನಮ್ಮ ರಾಜ್ಯದಿರ್ಬೋದು, ನಮ್ಮ ಜಿಲ್ಲೆದಿರ್ಬೋದು, ಅಥವಾ ನಾವಿರುವಂಥ ಊರಿನ ಪ್ರತಿಯೊಂದು ಮಾಹಿತಿ ಅಪ್ಡೇಟೆಡ್ ವರ್ಷನ್. ಇನ್ನೇದು ಇವತ್ತು ಹೇಳಲ್ಲ, ಇವತ್ತು ನಾಳೆನೂ ಹೇಳಲ್ಲ. ಆದರೆ ಜಗತ್ತು ಯಾವ ರೀತಿ ನಡೆದಿದೆ, ಏನು ನಡೆದಿದೆ, ವಾಸ್ತವಿಕ ಜಗತ್ತು ಏನಿದೆ ಅನ್ನೋದನ್ನು ಸಂಪೂರ್ಣವಾಗಿ ನಾವೇನಾದರೂ ತಿಳ್ಕೋಬೇಕಾಗಿತ್ತು ಅಂದರೆ ಅದು ಕೇವಲ ಪತ್ರಿಕೆಯನ್ನು ಓದುವಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಮಾತ್ರ ಅದು ಗೊತ್ತಾಗುತ್ತೆ. ಇವತ್ತು ನೋಡಿ, ಎಲ್ಲ ಪೇಜ್ನಾಗ ಒಂದೊಂದೊಂದೊಂದು ಮಾಹಿತಿ ಇರುತ್ತೆ. ಮುಖ್ಯಾಂಶಗಳು ಮೊದಲನೇ ಪೇಜ್ನಲ್ಲಿ ಇರ್ತವೆ, ಲೋಕಲ್ ಇಶ್ಯೂಸ್ ಸೆಕೆಂಡ್ ಪೇಜ್ನಾಗ ಇರ್ತವೆ, ಆಮೇಲೆ ಅಡಿಟೋರಿಯಲ್ ಕಾಲಮ್ ಅಂತ ಒಂದು ಇರುತ್ತೆ, ಸಂಪಾದಕೀಯ ಅಂತ ಒಂದು ಇರುತ್ತೆ, ಆಮೇಲೆ ಸ್ಪೋರ್ಟ್ಸ್ ಬಗ್ಗೆ ಇರುತ್ತೆ, ದಿನನಿತ್ಯದ ವಿದ್ಯಮಾನಗಳು ಏನು ನಡೀತಾ ಇದ್ದಾವೆ. ಜಗತ್ತಿನ ಬಗ್ಗೆ ತಿಳ್ಕೋಬೇಕಾದ್ರೆ ಎಲ್ಲೂ ಎಷ್ಟು ದೂರ ನಾವು ಹೋಗುವ ಅವಶ್ಯಕತೆಯೇ ಇಲ್ಲ. ದಿನಾಲೂ ಒಂದು ಪತ್ರಿಕೆ, ಒಂದೇ ಒಂದು ಪತ್ರಿಕೆಯನ್ನು ಓದಿದ್ರೆ ನಮಗೆ ಜಗತ್ತಿನ ಪ್ರತಿಯೊಂದು ಮಾಹಿತಿ ಅಪ್ಡೇಟ್ ಆಗ್ತದೆ. ಹಿಂದೆ ಯಾವಾಗ ಓದಿದ್ರೆ ನಾವು ಮರೆತು ಹೋಗ್ಬೋದು. ಆದರೆ ಪ್ರತಿ ದಿವಸ ನಾವೇನಾದರೂ
ಡ್ರೆಸ್ಸಿಂಗ್ ಆಗಬೇಕಾದ್ರೆ ಫ್ರೆಶ್ ಅಪ್ ಆಗಬೇಕಾದ್ರೆ ನಮಗೆ ಈ ಪತ್ರಿಕಾ ಮಾಧ್ಯಮ ಏನಿದೆ, ಪತ್ರಿಕೆ ಓದುವಂಥ ಹವ್ಯಾಸ ಏನಿದೆ, ಅದರಿಂದ ಮಾತ್ರ ಅದು ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಗೆ ನಾನು ಹೇಳಿದೆ, ಉಳಿದ 3 ಅಂಗಗಳಿಗೂ ಸಾಕಷ್ಟು ಅವಕಾಶಗಳದಾವು, ಅಧಿಕಾರ ಇದೆ, ಜೊತೆಗೆ ನಮಗೆ ಸ್ಯಾಲ್ರಿ ಕೂಡ ಇದೆ. ಆದರೆ ನಾನು ನೋಡಿದಂಗೆ ಪತ್ರಿಕಾ ಮಾಧ್ಯಮಕ್ಕೆ ಯಾವುದೇ ರೀತಿಯಾದಂಥ ಬೇಸ್ ಇಲ್ಲ, ತಳದಿನ ಇಲ್ಲ. ಇಲ್ಲಗಳ ನಡುವೆ ಈ ಒಂದು ಸಮಾಜದಲ್ಲಿ ಏನು ನಡೀತಾ ಇದೆ, ಅವರು ಒಳ್ಳೆಯದ್ರ ಬಗ್ಗೆನೂ ಬರೀತಾರೆ, ಒಂದು ವೇಳೆ ಅದು ಕೆಟ್ಟದ್ದಿದ್ರೆ ಕೆಟ್ಟದ್ರ ಬಗ್ಗೆನೂ ಬರೀತಾರೆ. ಅಂದರೆ ಒಳ್ಳೆಯದನ್ನು ಕೂಡ ಅವರು ಎತ್ತಿ ಹಿಡ್ತಾರೆ, ಕೆಟ್ಟದ್ದಿದ್ರು ಕೂಡ ಅದನ್ನು ಎತ್ತಿ ತೋರಿಸಿ ಅದನ್ನು ಸರಿ ಮಾಡುವಂಥ ಒಂದು ಪ್ರಯತ್ನ. ಇವತ್ತು ಸರ್ ಹೇಳ್ತಾ ಇದ್ರು, ನಾವೆಲ್ಲ ಪತ್ರಕರ್ತರು ಮತ್ತು ಸಾಹಿತಿಗಳನ್ನ ಒಂದು ಸ್ವಲ್ಪ ನಮ್ಮ ಮನಸ್ಸಿನಲ್ಲಿ ನಾವು ಕಲ್ಪನೆ ಮಾಡಿಕೊಂಡ್ರೆ, ಒಂದು ಜುಬ್ಬ, ದಾಡಿ, ಒಂದು ಸ್ಪೆಕ್ಟ್, ಒಂದು ಕ್ರಾಸ್, ಖಾದಿ ಚೀಲ, ಇದೇ ನೆನಪಿ ಬರುತ್ತೆ. ಮತ್ತು ಫಿಕ್ಸ್ಡ್ ಯಾವುದೂ ಸ್ಯಾಲ್ರಿ ಇಲ್ಲ, ಎಲ್ಲರಿಗೂ ಇರುವಂತೆ ಅವರಿಗೂ ಕೂಡ ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ಕೌಟುಂಬಿಕ ಜವಾಬ್ದಾರಿಗಳಿದ್ದಾವೆ. ಆದರೂ ಕೂಡ ಏನೂ ಇಲ್ಲ, ಅವ್ರ ಕಡೆ ಇರೋದೊಂದು ಪೇಪರು, ಒಂದು ಪೆನ್. ಇಂಥ ಒಂದು ಕಷ್ಟಕರ ಪರಿಸ್ಥಿತಿಗಳು ಕೂಡ ಅವರು ತಮ್ಮ ವೃತ್ತಿಯನ್ನು ನಿಜವಾಗ್ಲೂ ಭಾಳ ಹೆಮ್ಮೆ ಪಡಬೇಕಾದಂಥ ವಿಚಾರ. ಯಾಕಂದರೆ ಎಷ್ಟೋ ಜನ ನಮ್ಮ ಅಕ್ಕಪಕ್ಕದಾಗಿರೋದೇ ನಮ್ಗೆ ಕಾಣಲ್ಲ, ಅಕ್ಕಪಕ್ಕ ದೂರ ಹೋಯ್ತು, ನಮ್ಮ ಬೆನ್ನು ನಮ್ಗೆ ಕಾಣಲ್ಲ, ನನ್ನ ಬೆನ್ನು ಹಿಂದುಗಡೆ ಏನಿದೆ ನಮ್ಗೆ ಕಾಣಲ್ಲ. ಅದನ್ನು ಜಗತ್ತಿಗೆ ಹೇಳಿಕೊಡುವಂಥದ್ದು ಈ ಪತ್ರಿಕಾ ಮಾಧ್ಯಮ. ಜೊತೆಗೆ ಸಾಮಾಜಿಕ ಜವಾಬ್ದಾರಿ ಅಂತ ನಾವೇನು ಹೇಳ್ತೀವಿ, ಎಲ್ಲ ಒಂದು ಕಡೆ ನಾವು ಹೇಳ್ತೀವಿ, ಸಮಾಜ ಹಂಗ ಸಮಾಜ ಹಂಗ ಸಮಾಜ ಹಂಗ. ಎಷ್ಟು ನಾವು ಪ್ರತಿ ದಿವಸ ಎಷ್ಟು ಹೊತ್ತು ನಮ್ಮ ಮನೆಯಲ್ಲಿ ಇರ್ತೀವಿ, ಎಷ್ಟು ಹೊತ್ತು ನಾವು ಸಮಾಜದಾಗ ಇರ್ತೀವಿ. ದಿನದ 24 ಗಂಟೆ ಒಳಗೆ ಮಲ್ಕೊಳ್ಳೋ ಟೈಮ್ ಅಂತ ನಾವು ಹೊರತುಪಡಿಸಿದರೆ ಮನೆಯಲ್ಲಿ ಇರೋದು ನಾವು 2-3 ತಾಸು, ಸುಮಾರು 10-12 ತಾಸು ಸಮಾಜದಾಗ ಇರ್ತೀವಿ. ಆದರೆ ಯಾವಾಗಲೂ ನಾವು ಸಮಾಜವನ್ನು ದೂಷಣೆ ಮಾಡ್ತೀವಿ ವಿನ, ಸಮಾಜ ನಮಗೇನು ಕೊಡ್ತಾ ಇದೆ ಅಂತ ನಾವು ವಿಚಾರ ಮಾಡ್ತೀವಿ ವಿನ, ಸಮಾಜಕ್ಕೆ ನಾವೇನು ಕೊಡ್ತಾ ಇದ್ದೀವಿ ಅನ್ನೋದನ್ನು ನಾವ್ಯಾವಾಗ ವಿಚಾರ ಮಾಡ್ತೀವಿ. ಮತ್ತು ಸಾಮಾಜಿಕ ಕಳಕಳಿ, ಸಾಮಾಜಿಕ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇದೆ. ಸಮಾಜದಲ್ಲಿ ನಡೆಯುವಂಥ ಅನಾಚಾರ ಅಥವಾ ಯಾವುದೋ ಒಂದು ಕೆಟ್ಟ ಒಂದು ಸಂದರ್ಭಗಳನ್ನ ಯಾರೂ ಪ್ರಶ್ನೆ ಮಾಡಲ್ಲ. ಅದನ್ನು ಪ್ರಶ್ನೆ ಮಾಡ್ತಾ ಇರೋರು ಕೇವಲ ಪತ್ರಿಕಾ ಮಾಧ್ಯಮಗಳು. ಜೊತೆಗೆ ಯಾವುದೂ ಸೆಕ್ಯೂರಿಟಿನೇ ಇಲ್ಲ ಅವರಿಗೆ. ಒಂದು ನಮಗೆಲ್ಲರಿಗೂ ಗೊತ್ತಿರಲಿ, ಸತ್ಯ ಯಾವಾಗಲೂ ಸತ್ಯ ಹೇಳೋದು ಅಷ್ಟು ಈಸಿ ಇಲ್ಲ. ಸತ್ಯದ ಬಗ್ಗೆ ಬಾಯಿ ಬಿಡೋದು ಅಷ್ಟು ಈಸಿ ಇಲ್ಲ. ಯಾಕಂತಂದ್ರೆ ಅದಕ್ಕೆ ಭಾಳ ಧೈರ್ಯ ಬೇಕು. ಸಾವಿರಾರು ಜನ ಸೈನಿಕರು ಕರ್ಕೊಂಡೋಗಿ ಯುದ್ಧ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಒಬ್ಬರೇ ನಿಂತು ಇಡೀ ಸಮಾಜ ಅಥವಾ ಒಂದು ದುಷ್ಟ ಶಕ್ತಿಯನ್ನು ಎದುರು ಹಾಕೊಳ್ಳೋದು, ಅದಕ್ಕೆ ಭಾಳ ಧೈರ್ಯ ಬೇಕು. ಅದನ್ನೇನಾದರೂ ಆ ಧೈರ್ಯವನ್ನು, ಯಾಕಂತಂದರೆ ಸಮಾಜದಲ್ಲಿ ಏನಾದರೂ ಕೆಟ್ಟದ್ದು ನಡೆದರೆ, ಸರ್ ಹೇಳ್ತಾ ಇದ್ದೆ ಅವಾಗ ರೋಣ ತಾಲೂಕಿನಾಗ ಆದಂಥ ಘಟನೆ ಬಗ್ಗೆ ಇಡೀ ಊರಿಗೆ ಗೊತ್ತಿದೆ, ಯಾರು ಹೇಳ್ತಾ ಇಲ್ಲ, ಹೇಳೋದೂ ಇಲ್ಲ ಕೂಡ. ಕೆಲವರು ಅಂಜಿಕೊಂಡು ಬಿಡ್ಬೋದು, ಕೆಲವೊಬ್ಬರು ನಮ್ಗೆ ಯಾಕೆ ಉತ್ಸಾಹರಿ ಬೇಕಂತ ಬಿಡ್ಬೋದು, ಕೆಲವೊಬ್ಬರು ನಮ್ಮ ಮನೆಗಾಗಿಲ್ಲ ಬಾಜು ಮನೆಗಾಗಿದ್ದು ಬಿಡುತ್ತೆ ಹೇಳಿ ಅದನ್ನು ಬಿಡ್ಬೋದು. ಆದರೆ ಪತ್ರಿಕೆಯವರು ಆ ರಿಸ್ಕನ್ನು ಅವ್ರು ತೋರ್ತಾರೆ. ಸೆಕ್ಯೂರಿಟಿ ಏನಂತ ಹೇಳಿ ನಾವು ನೋಡ್ತೀವಿ, ಒಬ್ಬೊಬ್ಬರೇ ಅಡ್ಡಾಡ್ತಾರೆ. ಅವರು ಅಡ್ಡಾಡೋದು ಒಬ್ಬೊಬ್ಬರೇ, ಅದೇ ಒಂದು ಮೋಟರ್ ಸೈಕಲ್. ಮತ್ತು ಇನ್ನೊಂದು ಗೊತ್ತಿರಲಿ, ಅವರು ಕೂಡ 24/7. ನಾವು ಹೇಳ್ತೀವಿ ಪೊಲೀಸರು 24 ತಾಸು ಕೆಲಸ ಮಾಡ್ತೀವಿ, ಡಾಕ್ಟರ್ಗಳು 24 ತಾಸು ಕೆಲಸ ಮಾಡ್ತೀವಿ. ನಮಗಿಂತ ಹೆಚ್ಚು ಅವರು ಕೆಲಸ ಮಾಡ್ತಾರೆ. ರಾತ್ರಿ ಎಲ್ಲೋ ಒಂದು ಏನೋ ಒಂದು ಆಯಿತು ಅಂತ ನಾನು ಹೋಗಲೇಬೇಕು, ಅದು ನನ್ನ ಜವಾಬ್ದಾರಿ. ಅವ್ರು ಬರದೇ ಇದ್ರು ನಡೆಯುತ್ತೆ, ಅವರು ಕೂಡ ಬರ್ತಾರೆ ರಾತ್ರಿ. ಎಷ್ಟೋ ಸರಿ ಪೊಲೀಸರು ಹೋಗಿದ್ದ ಮೊದಲೇ ಅವ್ರು ಹೋಗಿರ್ತಾರೆ, ಅವರೇ ನನಗೆ ಮಾಹಿತಿ ಕೊಡ್ತಾರೆ. ಸೊ ಇದರರ್ಥ ಎಷ್ಟು ವೃತ್ತಿಪರವಾಗಿ ಅವ್ರು ಕರ್ತವ್ಯ ನಿರ್ವಹಿಸ್ತಾರೆ,
ಅದು ಇಲ್ಲಗಳ ನಡುವೆ ನಾವು ನೋಡ್ತೀವಿ. ಎಲ್ಲೋ ಒಂದು ಕಡೆ ನಾನು ವಿಚಾರ ಮಾಡ್ತಿರ್ತೀನಿ. ಯಾಕಂತಂದರೆ ಫೆಸಿಲಿಟೀಸ್ ಇದ್ದು ನಮಗೆ ಸೌಲಭ್ಯಗಳು ಇದ್ದುಕೊಂಡು ಮಾಡೋದು ಬೇರೆ, ಏನೂ ಸೌಲಭ್ಯ ಇಲ್ಲದೆ ಮತ್ತು ಅದರೊಳಗೆ ಕೂಡ ವಿಪರೀತ ಕಾಂಪಿಟೇಷನ್. ಫಸ್ಟ್ ನಮ್ಮದೇ ಬರಬೇಕು, ಯಾಕಂದರೆ ಅದು ಫಸ್ಟ್ ಸುದ್ದಿ ನಮ್ಮಲ್ಲೇ ಬರಬೇಕು. ಅದರ ಸಲುವಾಗಿ ವಿಪರೀತ ಕಾಂಪಿಟೇಷನ್, ಒಂಥರ ಹೋರಾಟ ಇದ್ದಾಗ ಪ್ರತಿ ದಿವಸ ಒಂದಲ್ಲ ಒಂದು ಘಟನೆಗಳು ಆಗ್ತಾನೆ ಇರ್ತವೆ. ಅದರ ಸಲುವಾಗಿ ಅವರು ಹೋರಾಟ ಮಾಡ್ತಾನೆ ಇರ್ತಾರೆ. ಅದಕ್ಕಾಗಿ ನಿಜವಾಗ್ಲೂ ಹಲವಾರು ರೀತಿಯಲ್ಲಿ ಅಂದರೆ 2 ರೀತಿ ಇವರು ಸಮಾಜಕ್ಕೆ ಒಂದು ಅಭಿವೃದ್ಧಿಗೆ ಕೆಲಸ ಮಾಡ್ತಾರೆ. ಒಂದು ತಪ್ಪುಗಳೇನಾಗಿದ್ದಾವೆ, ಯಾಕಂದರೆ ಅದು ಅಧಿಕಾರಿಗಳಿಂದ ಆಗಿರ್ಬೋದು, ರಾಜಕಾರಣಿಗಳಿಂದ ಆಗಿರ್ಬೋದು, ಅಥವಾ ಜನರಿಂದ ಆಗಿರ್ಬೋದು, ಆ ತಪ್ಪುಗಳನ್ನ ಎತ್ತಿ ತೋರಿಸ್ತಾರೆ. ನಮಗೂ ಕೂಡ ಕಣ್ಣು ತರಿಸುವಂಥ ಒಂದು ಕೆಲಸ ಮಾಡ್ತಾರೆ. ಆವಾಗ ನಾನು ಹೇಳಿದೆ ನಮ್ಮ ಬೆನ್ನನ್ನು ಕಾಣಲ್ಲ ಅಂತ, ಆದರೂ ಕೂಡ ನಮ್ಮ ಬೆನ್ನನ್ನು ತೋರಿಸುವಂಥ ಕೆಲಸನೂ ಕೂಡ ಪತ್ರಕರ್ತರು ಮಾಡ್ತಾರೆ. ಜೊತೆಗೆ ನಾವೇನಾದರೂ ಒಳ್ಳೆಯ ಕೆಲಸ ಮಾಡಿದ್ದೇ ಆದರೆ ಅದನ್ನು ಅಪ್ರಿಷಿಯೇಟ್ ಕೂಡ ಮಾಡ್ತಾರೆ. ಲೈಕ್ ಒಂಥರ ಬೂಸ್ಟರ್ ಇದ್ದಾಗ ಅವರು ತಪ್ಪು ಮಾಡಿದರೆ ಪ್ರೆಸ್ ಮಾಡ್ತಾರೆ, ಮತ್ತು ಕೆಲಸ ಚೆನ್ನಾಗಿ ಮಾಡಿದರೆ ಬೂಸ್ಟು ಕೂಡ ಮಾಡ್ತಾರೆ. ಸೊ ಈ ಒಂದು ಸಮಾಜದ ಬ್ಯಾಲೆನ್ಸ್ ಮಾಡುವ ಒಂದು ವಿಚಾರಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದ ಒಂದು ಮಹತ್ವ ಭಾಳ ಇದೆ. ಜೊತೆಗೆ ನಾವು ಕೂಡ ಎಷ್ಟೋ ಸಂದರ್ಭದಲ್ಲಿ ಕೆಲವು ಸರಿ ಅವರಿಗೆ ನಮಗೆ ಕ್ಲಾಶಸ್, ಯಾಕಂದರೆ ಪೊಲೀಸರಿಗಂತೂ ಎಲ್ಲರ ಜೊತೆಗೆ ಕ್ಲಾಶಸ್ ಆಗ್ತವೆ. ಅದರೊಳಗೆ ನಮ್ಮ ಕ್ಲಾಶಸ್ ಹೆಚ್ಚು ಈ ಪತ್ರಿಕಾ ಮಾಧ್ಯಮ ಅದು ಹಂಗಿದೆ ಅಂತ ಅವ್ರು ಹೇಳ್ತಾರೆ, ಹಿಂಗಿದೆ ಅಂತ ನಾವು ಹೇಳ್ತೀವಿ. ಅದು ಹಂಗೆ ಜಗಡೆ ಪ್ರತಿ ದಿವಸ ಇರ್ತೈತಿ, ಅದು ವೃತ್ತಿ ಜೀವನದಲ್ಲಿ. ಬಟ್ ವೈಯಕ್ತಿಕವಾಗಿ ನಾವೆಲ್ಲರೂ ಫ್ರೆಂಡ್ಸ್. ಯಾಕಂತಂದರೆ ಅವರು ಕೂಡ ನಮ್ಮ ಸಾಕಷ್ಟು ತಪ್ಪು ತಡೆಗಳನ್ನ ಅಥವಾ ನಮ್ಮ ಗಮನಕ್ಕೆ ಬಾರದಂಥ ಹಲವಾರು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ. ಬಟ್ ಎಲ್ಲರೂ ನಾವು ಮಾಡುವಂಥ ಒಂದು ಉದ್ದೇಶ, ನಾವು ಏನೇ ಮಾಡ್ತಾ ಇರ್ಬೋದು, ಅದರ ಉದ್ದೇಶ ಈ ಒಂದು ಸಮಾಜದ ಒಳಿತಿಗಾಗಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಸನ್ಮಾನಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ ಅನ್ನುವಂಥ ಮಾತಿನಲ್ಲಿ ಅವರ ಸೇವೆಯನ್ನು ಕೊಂಡಾಡಿದ ಡಿವೈಎಸ್ಪಿ ಸಾಹೇಬರಿಗೆ ಧನ್ಯವಾದಗಳು. ಇನ್ನು ಮುಂದಿನದಾಗಿ ವಿದ್ಯಾಪ್ರಸಾರಕ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪತ್ರಿಕಾ ಮಿತ್ರರೇ, ನಮ್ಮ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಗಳೇ ಹಾಗೂ ಆಮಂತ್ರಿತರೆ, ಈ ಸಮಾರಂಭಕ್ಕೆ ಬಂದು ಉಪಸ್ಥಿತ ಇರಬೇಕು ಅಂತ ಕೇಳ್ಕೊಂಡು ಒಮ್ಮೆದೊಮ್ಮೆಲೆ ನೀವು ಮಾತನಾಡ್ರಿ ಅಂತಂದ್ರೆ ಭಾಳ ಕಷ್ಟದ ವಿಷಯ. ಮೇಲಾಗಿ ಈ ಪತ್ರಿಕಾ ಮಾಧ್ಯಮದ ದಿಗ್ಗಜರುಗಳು ಈಗಾಗಲೇ ಮಾತನಾಡಿದ್ದಾರೆ. ಅಂಥವ್ರು ಮಾತನಾಡಿದ ಮೇಲೆ ನಮ್ಮಂಥವರ ಮಾತುಗಳು ಅನಾವಶ್ಯಕತೆಯನ್ನು ಅವಶ್ಯಕತೆ ಇರೋದಿಲ್ಲ. ಆದರೂ ಕೂಡ ಮತ್ತು ಹೇಳಿದ ಮೇಲೆ ನಾನು ಇಲ್ಲಿ ವೇದಿಕೆ ಮೇಲೆ ನಿಂತು 2 ಮಾತು ಹೇಳ್ತಾ ಇದ್ದೇನೆ. ಈ 4 ಅಂಗಗಳು ಕೇಳಿದ್ರು, ಶಾಸಕಾಂಗ, ಕಾರ್ಯಾಂಗ, ಆಮೇಲೆ ಪತ್ರಿಕಾಂಗ, ಇವೆಲ್ಲ ಈ 4 ಅಂಗಗಳಿಗೆ ಜನ್ಮ ಕೊಟ್ಟಂಥವರು ನಮ್ಮ ಶಿಕ್ಷಣ ಸಂಸ್ಥೆ. ಇದನ್ನು ಮಾತ್ರ ನಾನು ಹೇಳ್ತೇನೆ. ಇದೆಲ್ಲ ನಾವು ದೇಶಕ್ಕೆ ಇವೆಲ್ಲ ನೀವು ಯಾವುದೇ ಜಗತ್ತಿನೊಳಗೆ ಎಲ್ಲೇ ಏನೇ ಸಾಧನೆ ಮಾಡಿರಿ, ಅದು ಎಲ್ಲ ಯೋಜನೆಯಲ್ಲಿ ಹೋಗ್ತಕ್ಕಂಥದ್ದು ಎಲ್ಲಿ? ಶಿಕ್ಷಣ ಸಂಸ್ಥೆಗಳು. ಯಾವ ಶಿಕ್ಷಣ ಸಂಸ್ಥೆಗಳು ಗುಣಮಟ್ಟದ ಶಿಕ್ಷಣ ಕೊಡ್ತಾವೋ ಅಲ್ಲಿವರೆಗೆ ಅದರ ಸಾರ್ಥಕತೆ ಇರ್ತದ, ಅದು ಸಮಾಜಕ್ಕೆ ಉಪಯೋಗ ಆಗ್ತದೆ ಅಂತ ನಾನು ಹೇಳಿಕೊಳ್ತಾ ಇದ್ದೇನೆ. ಈ ರಾಮದುರ್ಗದೊಳಗೆ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ಯಾರೇ ಸಂಘ ಸಂಸ್ಥೆಗಳು ಆಯೋಜನೆ ಮಾಡಲಿ, ಮೊದಲು ಬರೋದೇ ನಮಗೆ ಬರಬೇಕು ನಮ್ಮ ಮಹಾವಿದ್ಯಾಲಯಕ್ಕೆ. ಯಾಕಂದರೆ ಇಲ್ಲೆಲ್ಲ ಒಂದು ವ್ಯವಸ್ಥೆ ಇದೆ, ಅನುಕೂಲ ಐತಿ, ಅದಕ್ಕೆ ಬರ್ತಾರೆ. ಅದನ್ನು ನಾವು ಗೌರವಿಸಿ ಅದನ್ನು ಮನ್ನಿಸಿ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಅದರಿಂದ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ಅನುಕೂಲ ಆಗ್ತಕ್ಕಂಥ ಒಂದು ಉದ್ದೇಶ. ಪತ್ರಿಕಾ ಮಾಧ್ಯಮ, ಪತ್ರಿಕಾಕರ್ತರು ಇಲ್ಲದೆ ಜೀವನ ಇಲ್ಲ. ಇಟ್ ಇಸ್ ಅ ಪಾರ್ಟ್ ಆಫ್ ದಿ ಲೈಫ್. ಇದು ವಿಶ್ಲೇಷಿಸ್ಕೊಂಡು ಮುಂಜಾನೆ ಎದ್ದ ತಕ್ಷಣ ನಮ್ಮ ಚಟುವಟಿಕೆಗಳು ಪ್ರಾರಂಭ ಆಗೋದು 2 ವಸ್ತುಗಳಿಂದ, ಒಂದು ಚಹಾ, ಒಂದು ಪತ್ರಿಕೆ. ಇವಿಲ್ಲ ಅಂದ್ರೆ ಅವತ್ತು ಹೋಲ್ ಡೇ ವ್ಯಕ್ತಿ ಅಪ್ಸೆಟ್ ಆಗಿರ್ತಾನೆ. ಏನೋ ನಾನು ಪೇಪರ್ ಓದಲಿಲ್ಲ
ಅಂತಕ್ಕಂಥದ್ದು ಈ ಮಟ್ಟಕ್ಕೆ ಪತ್ರಿಕಾ ಸಂಸ್ಥೆ ಬೆಳೆದಲ್ಲಿ ಹೇಳಿದ್ರು ಸರ್ ಬಹಳಷ್ಟು ಮಾತಾಡಿದಾರೆ, ನಾನೇನು ಮಾತಾಡೋದಿಲ್ಲ. ಇವರೆಲ್ಲರೂ ನೀವು ಯಾವ ರೀತಿ ಸೇವೆ ಸಲ್ಲಿಸ್ತಾ ಇದ್ದೀರಿ ಅಂದ್ರೆ ಸರ್ ನಿಸ್ವಾರ್ಥ ಸೇವೆ ಸಲ್ಲಿಸ್ತಾ ಇದ್ದೀರಿ. ನೀವೆಲ್ಲ ಯಾವುದೇ ಅಪೇಕ್ಷೆ ಇಟ್ಕೊಂಡು ನನಗೆ ಇದನ್ನು ಬರ್ದ್ರ ಇವ್ರು ಇಂತಿಷ್ಟು ಕೊಡ್ತಾರ, ನನಗೆ ಇದನ್ನು ಬರ್ದ್ರ ಇವ್ರು ಇಂತಿಷ್ಟು ಕೊಡ್ತಾರ, ನನಗೆ ಇದು ಸಿಗ್ತೈತಿ, ನಾನು ಅದು ಸಿಗ್ತೈತೆ ಅಂತ ಯಾವ ಅಪೇಕ್ಷೆ ಇಲ್ಲದೆ ನೀವು ನಿಮ್ಮ ಕರ್ತವ್ಯವನ್ನು ನಿರ್ವಹಿಸುವ ಅಭಿಮಾನದ ಸಂಗತಿ. ಇನ್ನೊಂದು, ಬೇರೆಯವರಿಗೆ ಖುಷಿ ಪಡಿಸ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇಲ್ಲ, ಬೇರೆಯವ್ರಿಗೆ ಖುಷಿ ಪಡಿಸೋ ಸಲುವಾಗಿ ನೀವು ಯಾವುದು ಬರಿತಾ ಇಲ್ಲ. ನಿಮ್ಮ ಆತ್ಮ ಸಂತೋಷಕ್ಕಾಗಿ, ನಿಮ್ಮ ಒಂದು ತೃಪ್ತಿಗಾಗಿ ನೀವು ಈ ಉದ್ಯೋಗವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ಆ ಉದ್ಯೋಗವನ್ನು ಇದೇ ರೀತಿ ಮುಂದುವರಿದೆ ಇರಲ್ಲ. ಇವತ್ತೇನಾದರೂ ಯಾವುದೇ ಒಂದು ದೇಶ ಬಹಳ ಪ್ರಗತಿ ಕಂಡದ ಅಂತಂದ್ರೆ ಅಲ್ಲಿ ಒಳ್ಳೆಯ ಪ್ರಜಾಪ್ರಭುತ್ವ ಅಂತ ತಿಳ್ಕೋಬೇಕು. ಆ ದೇಶದೊಳಗೆ ಪತ್ರಿಕಾ ರಂಗದದ್ದು ಬಹಳಷ್ಟು ಮಹತ್ವವಾದಂಥ ಪಾತ್ರ ಅದಂತ ನಾವು ಭಾವಿಸಬೇಕು. ಅಂಥ ಒಂದು ಶ್ರೇಷ್ಠವಾದಂಥ ಒಂದು ಕಾರ್ಯ, ಒಂದು ದೇವರ ಕಾರ್ಯ. ನಾವು ಮಾಡ್ತಕ್ಕಂಥ ಕಾರ್ಯಗಳು ಕೂಡ ಈಗ ನೀವು ಮಾಡ್ತಾ ಇದ್ದೀರಿ. ಇಂಥವೆಲ್ಲ ನಾವು ಮಾಡಬೇಕು. ಕಾರ್ಯಕ್ರಮ ಅಂದ್ಕೊಂಡು ಜನರನ್ನು ತಿಳುವಳಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಮಾಡಬೇಕು. ಆದರೂ ನಿಮ್ಮ ವೃತ್ತಿಯಲ್ಲಿ ಬಿಡುವು ಮಾಡಿಕೊಂಡಿರುವಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿ ಜನಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ ಕೂಡ ನೀವು ಅನುಕೂಲ ಮಾಡಿಕೊಡ್ತಾ ಇದ್ದೀರಿ. ಇದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳಿಗೆ, ಜನರಿಗೆ ತಿಳುವಳಿಕೆ ಕೊಟ್ಟು ಇದು ಒಂದು ಶ್ರೇಷ್ಠವಾದಂಥ ರಂಗ ಅಂತಕ್ಕಂಥದ್ದು ನೀವು ಮಾಡಬೇಕು ಅಂತಕ್ಕಂಥದ್ದನ್ನು ಕೇಳಿಕೊಳ್ತಾರೆ. ಎರಡು ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳು. ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸಿ ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿ ಮುಖ್ಯ ಅತಿಥಿಗಳ ಉಪನ್ಯಾಸ ನೀಡಿದ ಮಲ್ಲಿಕಾರ್ಜುನ ಸಿದ್ದಣ್ಣವರವರೇ, ಬಸು ಬೇಲ್ಗೌಡರವರೇ, ವಿದ್ಯಾಪ್ರಸಾದ ಪ್ರಶಂಸೆ ಅಧ್ಯಕ್ಷರವರೇ, ಎಸ್ ಎಸ್ ಸುಲ್ತಾನ್ಪುರ್ ಅವರೇ, ದೇವಾಲ ಶ್ರೀ ಚಿದಂಬರ ಮಡವಾಳ ಅವರವರೇ, ವಿದ್ಯಾರ್ಥಿಗಳೇ ಹಾಗೂ ನಮ್ಮ ಮಾಧ್ಯಮ ಸ್ನೇಹಿತರೆ, ಪ್ರತಿ ವರ್ಷ ಜುಲೈ 1ರಂದು ಹಾಗೂ ಜುಲೈ ತಿಂಗಳಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ಕಾರ್ಯಕ್ರಮವನ್ನು ಸರ್ವ ಮಾಧ್ಯಮ ಸ್ನೇಹಿತರು ಹಾಗೂ ಒಗ್ಗಟ್ಟಾಗಿ ಆಚರಣೆ ಮಾಡುತ್ತಾ ಬಂದಿದೆ. ಪತ್ರಿಕಾ ಸ್ವಾತಂತ್ರ್ಯ ಪ್ರಯುಕ್ತ ದಿನಾಚರಣೆ ಆಚರಣೆ ಮಾಡುತ್ತಾ ಇಂದಿನ ಕಾರ್ಯಕ್ರಮದ ಯಶಸ್ವಿ ಸರ್ಕಾರ ನೀಡಿದ ಸರ್ವರಿಗೂ ಧನ್ಯವಾದಗಳು ತಿಳಿಸುತ್ತಾ ನನ್ನ ಮಾತುಗಳನ್ನು ವಿನಂತಿ ಮಾಡುತ್ತೇನೆ. ಪ್ರೆಸ್ ಕ್ಲಬ್ ರಾಮದುರ್ಗದ ಸೇವಕರಾಗಿ ಇಂದು ಹಮ್ಮಿಕೊಂಡಂಥ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರುವಂಥ ರಾಮದುರ್ಗದ ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರಾಗಿರುವಂಥ ಪ್ರಕಾಶ್ ಗಾಯಕ್ವಾಡ್ ಸರ್ ಅವರಿಗೆ ನಮ್ಮ ಪ್ರೆಸ್ ಕ್ಲಬ್ ಪರವಾಗಿ ಹಾಗೂ ಎಲ್ಲ ಮಾಧ್ಯಮ ಮತ್ತು ಶಿಕ್ಷಣಾರ್ಥಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರಾದಂಥ ರವಿ ಸತಾಶಿವನವರು ಸಹ ನಮ್ಮ ಪ್ರೆಸ್ ಕ್ಲಬ್ ಪರವಾಗಿ ಹಾಗೂ ಮಾಧ್ಯಮದ ಎಲ್ಲ ಬಳಗದ ಪರವಾಗಿ ಮತ್ತು ಈ ಮಹಾವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ತಮ್ಮ ಕಾರ್ಯೋತ್ತರದ ಮಧ್ಯೆಯೂ ಇಲ್ಲಿನ ನಮ್ಮೆಲ್ಲ ಮಾಧ್ಯಮದವರಿಗೂ ಹಾಗೂ ಪ್ರಶಿಕ್ಷಣಾರ್ಥಿಗಳಿಗೂ ಅತ್ಯಂತ ಮಹತ್ವದ ಉಪನ್ಯಾಸವನ್ನು ನೀಡಲು ಬಂದಿರುವಂಥ ಹುಬ್ಬಳ್ಳಿಯ ಕನ್ನಡಪ್ರಭ ಸ್ಥಾನಿಕ ಸಂಪಾದಕರಾಗಿರುವಂಥ ಮಲ್ಲಿಕಾರ್ಜುನ್ ಸಿದ್ದಣ್ಣ ಸರ್ ಅವರಿಗೂ ಸಹ ನಮ್ಮ ಪ್ರೆಸ್ ಕ್ಲಬ್ ಪರವಾಗಿ ಹಾಗೂ ಇಲ್ಲಿನ ಮಾಧ್ಯಮ ಬಳಗದ ಪರವಾಗಿ ಮತ್ತು ಪ್ರಶಿಕ್ಷಣಾರ್ಥಿ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಧಾರವಾಡದ ಆಕಾಶವಾಣಿಯ ವಿಶ್ರಾಂತ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಬಸು ಬೇವಿನಗೌಡ ಸರ್ ಅವರಿಗೂ ನಮ್ಮ ಪ್ರೆಸ್ ಕ್ಲಬ್ ಪರವಾಗಿ ಹಾಗೂ ಮಾಧ್ಯಮದ ಎಲ್ಲ ಬಳಗದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ತಮ್ಮ ಸಾಕಷ್ಟು ಕಾರ್ಯದೊತ್ತಡದ ಮಧ್ಯೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ದೇವಸ್ಥಾಗಿರುವಂಥ ಚಿದಂಬರ ಮಡಿವಾಳ ಸರ್ ಅವರಿಗೂ ಸಹ ನಮ್ಮ ಪ್ರೆಸ್ ಕ್ಲಬ್ ಪರವಾಗಿ ಮತ್ತು ಮಾಧ್ಯಮ ಬಳಗದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಪ್ರೊಫೆಸರ್ SSL ಸುಲ್ತಾನ್ಪುರ್ ಸರ್ ಅವರಿಗೂ ಸಹ ನಮ್ಮ ಪ್ರೆಸ್ ಕ್ಲಬ್ ಪರವಾಗಿ ಮತ್ತು ಮಾಧ್ಯಮ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಎಲ್ಲ ಮಾಧ್ಯಮ ಬಳಗಕ್ಕೂ ಮತ್ತು ಪ್ರಶಿಕ್ಷಣಾರ್ಥಿಗಳಿಗೂ ಹಾಗೂ ನಮ್ಮ ಎಲ್ಲ ಹಿರಿಯರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ವಂದನಾರ್ಪಣೆಯನ್ನು